ಸೊ hello everyone, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ SSC GD ಮತ್ತು SSC MTS ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಏನು ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ನಾವು ಏನು ಮಾಡ್ತಿದ್ವಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇದು ಭಾಳ ಯೂಸ್ಫುಲ್ ಆಗಿರುವಂಥದ್ದು ನಿಮಗೆ ಅಪ್ಕಮಿಂಗ್ SSC GD ಮತ್ತು SSC MTS ಎಕ್ಸಾಮ್ಸ್ ಆಗಿ ಅಂತ. ಆ್ಯಂಡ್ ಇದೇ ಥರ ನಿಮಗೆ ಸೇಮ್ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ತವೆ. ಸೊ 100% ಸೇಮ್ ಕ್ವಶನ್ಸ್ ಮುಂದೆ ಬರೋ ಚಾನ್ಸಸ್ ಇರ್ತವೆ. ಆದ್ದರಿಂದ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡೋದು ಭಾಳ ಬೆಸ್ಟ್ ಆಗಿರುತ್ತೆ, ಭಾಳ ಯೂಸ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ನೋಡಿ. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ರೀಸನಿಂಗಲ್ಲಿ 10 ಕ್ವಶನ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡಲ್ಲಿ 10 ಕ್ವಶನ್ಸ್ ಮಾಡಿಸ್ತೀನಿ ಅಂತ. ಸೊ ಡೈಗ್ರಾಮ್ ಸೀರೀಸಲ್ಲಿ ಒಂದು ಕ್ವಶನ್ ಇದೆ. ಏನಂತಂದರೆ ಈ ಥರ ಡೈಗ್ರಾಮ್ ಕೊಟ್ಟು ಇದು 5th ಪೊಸಿಷನಲ್ಲಿ ಏನು ಬರುತ್ತೆ ನಾವು ಕಂಡುಹಿಡಿಯಲಿಲ್ಲ. ಸೊ ನಾನು ನಿಮ್ಗೆ ಹೇಳಿದಾಗೆ ಪ್ರತಿಯೊಂದು ಕ್ಲಾಸಲ್ಲಿ ನಾನು ಡೈಗ್ರಾಮ್ ಸೀರೀಸನ್ನು ಮಾಡಿಸಿದ ಹಾಗೆ ನೀವು ಸೆಕೆಂಡ್ ಮತ್ತು ಥರ್ಡ್ನ ಕಂಪೇರ್ ಮಾಡಿರಿ. ಅದೇ ಥರ ಸೆಕೆಂಡ್ ಮತ್ತು ಥರ್ಡ್ನ ಕಂಪೇರ್ ಮಾಡಿದರೆ 4th ಮತ್ತು 5th ಆಟೋಮೆಟಿಕ್ ಬಂದುಬಿಡುತ್ತೆ ಅಂತ ಹೇಳಿದ್ದೆ ನಾನು. ಸೊ ನೋಡಿರಿ, ಸೆಕೆಂಡ್ ಟು ಥರ್ಡ್ ಕಂಪೇರ್ ಮಾಡಿದರೆ ಇದು ಈ ಕಡೆ ಸೈಡ್ ಇದ್ದಿದ್ದು ಈ ಸೈಡಲ್ಲಿ ಇದ್ದಿದ್ದು ಅದು ಡೈರೆಕ್ಟಾಗಿ ಅಪೋಸಿಟಲ್ಲಿ ಬಂದೈತಿ. ಅಂದರೆ ಸೇಮ್ ಇದೇ ಥರನೇ ಇವು ಮೇಲೆ ಅಂದರೆ ಅಪೋಸಿಟಲ್ಲಿ ಇದ್ದಿದ್ದು ಮತ್ತು ಅದರದ್ದು ಅಪೋಸಿಟ್ ಬರುತ್ತೆ. ನೋಡಿರಿ, ಈ ಕಡೆ ಇದ್ದಿದ್ದು ಫಸ್ಟ್ ಡೈಗ್ರಾಮ್ ನೋಡಿರಿ, ಈ ಕಡೆ ಇದ್ದಿದ್ದು ಏನಾಗುತ್ತೆ ಕೆಳಗಡೆ ಮುಖಕ್ಕೆ ಬರುತ್ತೆ, ಮತ್ತು ಕೆಳಗಡೆ ಇದ್ದಿದ್ದು ಏನಾಗುತ್ತೆ ಅಪೋಸಿಟಲ್ಲಿ ಮೇಲ್ ಸೈಡ್ ಮುಖ ಮಾಡಿ ಇರುತ್ತೆ. ಸೊ ಆದ್ದರಿಂದ ಯಾವುದಾಗುತ್ತೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸಾರಿ, ಆಪ್ಷನ್ ನಂಬರ್ ಡಿ ಅಲ್ಲ, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು, ಆಪ್ಷನ್ ನಂಬರ್ ಸಿ. ಸೊ ಡೈಗ್ರಾಮ್ ಸೀರೀಸ್ ಭಾಳ ಈಸಿ ಆಗಿರುವಂಥದ್ದು. ಏನಂದರೆ ಕೆಲವೊಬ್ಬರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಗಿಲ್ಲ. ಸೊ ನೋಡಿರಿ, ಇಲ್ಲಿ ಏನದ 6 ಮೆಂಬರ್ಸ್ ಅವ್ರೇನು ಮಾಡ್ತಾರೆ, ಒಂದು ಸರ್ಕ್ಯುಲರ್ ರೌಂಡ್ ಟೇಬಲ್ ಸರ್ಕ್ಯುಲರ್ ಮೇಲೆ ಏನು ಮಾಡ್ತಾರೆ ಕೂದಿರ್ತಾರಂತ. ಸೊ ಅದರಲ್ಲಿ ನಮಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಥರ ನಾವು ಸೊಲ್ಯೂಷನ್ಸ್ನ ಬಿಡಿಸ್ಕೊಂಡು ಹೋಗ್ರಿ ಇಲ್ಲಿ. ಸೊ ಫಸ್ಟ್ನೇದಾಗಿ 6 people ಸಿಟ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದಿ ಟುವರ್ಡ್ಸ್ ದ ಸೆಂಟರ್ ಅಂತ. 2 boys ಸಿಟ್ ಬಿಟ್ವೀನ್ B ಆ್ಯಂಡ್ F ವೆನ್ ಕೌಂಟೆಡ್ ಫ್ರಮ್ ದಿ ಐದರ್ ಫ್ರಮ್ ದಿ ರೈಟ್ ಆರ್ ಲೆಫ್ಟ್ ಆಫ್ B. ಅಂದರೆ ನಾವು B-ಯನ್ನು ಇಲ್ಲಿ ತೊಗೊಂಡ್ರೆ ಅವಾಗ ನಾವು F-ನ ಏನು ತೊಗೋಬೇಕು, ಇಲ್ಲಿ ತೊಗೋಬೇಕು. ಅಥವಾ ನೀವು ರೈಟಿಂದ ಅಥವಾ ಲೆಫ್ಟಿಂದ ಎರಡು ಕಡೆ ಎಣಿಸಿದ್ರು ಕೂಡ ಅದೇನಾಗಿರ್ಬೇಕು, ಮಿಡ್ಲಲ್ಲಿ B ಮತ್ತು F-ಅಲ್ಲಿ 2 members ಇರಬೇಕಂತ. ಅದೇ ಥರ ಓನ್ಲಿ 1 boy ಸಿಟ್ ಬಿಟ್ವೀನ್ A ಆ್ಯಂಡ್ B ವೆನ್ ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ A ಅಂತ. ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ A ಇಂದ ಕೌಂಟ್ ಮಾಡಿದರೆ A ಮತ್ತು B ನೋಡ ಏನಿರಬೇಕು, ಒಬ್ಬರು ಪರ್ಸನ್ಸ್ ಇಲ್ಲಿ ಇರಬೇಕಂತ. ಸೊ ನೋಡ್ರಿ, ಎ ಇಂದ ರೈಟ್ ಸೈಡ್ ಎಣಿಸಿದ್ರೆ ನಮಗೇನಾಗುತ್ತೆ A ಮತ್ತು B ನೋಡ ಒಬ್ಬರು ಇರ್ತಾರೆ ಇಲ್ಲಿ. ಅದೇ ಥರ ಈ ಸೀಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ A ಅಂತ. ಈ ಸೀಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ A ಅಂದರೆ ಲೆಫ್ಟಿಂದ ಎ ಇಂದ ಎಡಗಡೆಯಿಂದ 2ನೇ ಪೊಸಿಷನಲ್ಲಿ ಈ ಡಿ ಸೀಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ ಅಂತ. ಸೊ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ ಕರೆಕ್ಟ್ ಅಲ್ಲ. ಅಂದರೆ ನಮಗೇನಾಗುತ್ತೆ, ಈಗ ನೋಡ್ರಿ, ಇಲ್ಲಿ ಡಿನ ನೀವು ಇಲ್ಲಿ ತೊಗೊಳ್ರಿ, ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಡಿದ ಲೆಫ್ಟ್ ಕಡೆ ಯಾರು ಇರ್ತಾರಲ್ಲಿ, ಸಾರಿ ಸಿದ ಲೆಫ್ಟ್ ಆಫ್ ಸಿ ಅಂತ ಹೇಳಿದಾರಲ್ಲ. ಅಂದರೆ ನಾವು ಸಿನ ಎಡಗಡೆಯಿಂದ ತೊಗೊಂಡ್ರೆ ಡಿ ಇಲ್ಲಿ ಬರ್ತಾನೆ, ಸಿ ಈ ಕಡೆ ಬರ್ತಾನೆ. ಯಾಕಂದರೆ ನಾವು ಡಿದ ಈ ಕಡೆ ಬಲಗಡೆ ಆಗುತ್ತೆ, ಸಿದ ಎಡಗಡೆ ಈ ಕಡೆ ಸೈಡ್ ಆಗುತ್ತೆ. ಆದ್ದರಿಂದ ಇವು ಫಸ್ಟ್ ಎರಡು ಏನು ಕೊಟ್ಟಿದ್ರೆ ಕನ್ಕ್ಲೂಷನ್ ಕೊಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಕಂಡುಹಿಡಬೇಕು ನಾವಿಲ್ಲಿ. ಸೊ ಒಂದು ನಿಮಿಷ ಕಾಲ್ ಬರ್ತಿದೆ ಇಲ್ಲಿ. ಸೊ ಅವ್ರು ಏನೇನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಬಿಡಿಸಿದ ಮೇಲೆ ಇಲ್ಲಿ ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಹೇಳಿಕೆ ಕರೆಕ್ಟ್ ಆಗಿದೆ ಅಂತ ನಾವು ಕಂಡುಹಿಡಬೇಕು ಇಲ್ಲಿ. ಸೊ ಎ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಡಿ ಅಂತ. ಸೊ ಎ ಡಿ ಯ ಪಕ್ಕ ಕೂತಿದ್ದಾನೆ ಇಲ್ಲಿ. ಸೊ ಇಮಿಡಿಯೇಟ್ ನೈಬರ್ ಇದ್ದಾರೆ. ಓಕೆ, ಫಸ್ಟ್ ಆಪ್ಷನ್ ಏನಿದೆ, ಫಸ್ಟ್ ಕೊಟ್ಟರು ಅಂತ ಹೇಳಿಕೆ ಕರೆಕ್ಟ್ ಆಗಿದೆ. ಸಿ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್ ಅಂತ. ಸೊ ಸಿ ಎಂಬುವನು ಎಫ್ನ ಬಗಲಾಗಿದ್ದಾನ ಅಂದರೆ ಇಲ್ಲ. ಸೊ ಅದಕ್ಕೆ ಇದು ಸೆಕೆಂಡ್ ಹೇಳಿಕೆ ತಪ್ಪಾಗುತ್ತೆ. ಆದ್ದರಿಂದ ಇವೆರಡರಲ್ಲಿ ಯಾವ್ದು ಹೇಳಿಕೆ ಕರೆಕ್ಟ್ ಆಗುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು, ಓನ್ಲಿ 1 ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ಸೊ ಸೇಮ್ ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿಸಿದ ಹಾಗೆಯೇ 122 ಈಸ್ ರಿಲೇಟೆಡ್ ಟು 145. ಅಂದರೆ 120 145 ಏನಾಯ್ತು, ಒಂದು ಸಮಥಿಂಗ್ ಒಂದು ಸೆಟನ್ ಲಾಜಿಕಿಂದ ಬಂದರೆ ಅದೇ ಥರ ಸೇಮ್ ಲಾಜಿಕ್ ನಾವು ಇದರಲ್ಲಿ 37 ಮತ್ತು 50 ಅಪ್ಲೈ ಮಾಡಿದ್ರು ಕೂಡ ಸೇಮ್ ಬರಬೇಕು. ಸೇಮ್ ಅದೇ ಥರನೇ ಆ ಸೇಮ್ ಲಾಜಿಕ್ನ 82 ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಬರ್ತಾ ಕಂಡುಬೇಕು ಇಲ್ಲಿ. ಆದ್ದರಿಂದ ಬೇಗ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಸೊ 122 ಇದಿದ್ದು 145 ಆಗಬೇಕು. ಅದೇ ಥರ ಇನ್ನೊಂದೇನಿದೆ 37 ಇದ್ದಿದ್ದು 50 ಆಗಬೇಕು. 37 ಇದ್ದಿದ್ದು 50 ಆದರೆ ಸೊ ನಮಗೆ 82 ಇದ್ದಿದ್ದು ಏನಾಗುತ್ತೆ ಕಂಡುಹಿಡಬೇಕಿಲ್ಲ. 82 ಇದ್ದಿದ್ದು ಏನಾಗುತ್ತೆ ಕಂಡುಹಿಡಬೇಕಿಲ್ಲ. ಸೊ ಆದ್ದರಿಂದ ನಮಗೆ ಈ ಥರ ಕಂಡುಹಿಡಬೇಕು ನಾವೇನು ಮಾಡ್ಬೇಕು, ಫಸ್ಟ್ನೇದಾಗಿ 122 ರೇಷಿಯೋ 140 ಅಂದರೆ ರೇಷಿಯೋ ಅಲ್ಲ, ಇದು ಆ್ಯಕ್ಚುಲಿ ಇದರಿಂದ ಇದಕ್ಕೆ ಸಂಬಂಧಪಡೋದು. ಸೊ ನಾನು ನಿಮಗೆ ನೆಕ್ಸ್ಟ್ ಪ್ರಿವಿಯಸ್ ಕ್ಲಾಸ್ ಹೇಳಿದಾಗ ಇದು 122 ಎಂಬುದು ಏನದು ಸ್ಕ್ವೇರ್ ರಿಲೇಟೆಡ್ ಕಾಣುತ್ತೆ. ನಿಯರ್ ಬೈ ಸ್ಕ್ವೇರ್ ಐತಿ. ಅಂದರೆ ಯಾವುದು ಸ್ಕ್ವೇರ್ ಅದು 11 ಸ್ಕ್ವೇರ್ ಪ್ಲಸ್ 1. ಅದೇ ಥರ 145 ಎಂಬುದೇನೋ ಯಾವುದ್ರ ಸ್ಕ್ವೇರ್ ನಿಯರ್ ಐತಿ, 12 ಸ್ಕ್ವೇರ್ ಪ್ಲಸ್ 1 ಸೇಮ್. ಅದೇ ಥರನೇ 37 ಐತಿ, 37 ಮತ್ತು 50 ಐತಿ.
ಸೊ ಈ 37 ಎಂಬುದು ಯಾವುದರ ಸ್ಕ್ವೇರ್ ನಿಯರ್ ಐತಿ, 6 ಸ್ಕ್ವೇರ್ ನಿಯರ್ ಐತಿ, ಕರೆಕ್ಟಲ್ಲ. 6 ಸ್ಕ್ವೇರ್ ಪ್ಲಸ್ 1, 6 ಸ್ಕ್ವೇರ್ ಪ್ಲಸ್ 1. ಅದೇ ಥರ ಇದು 5 ಸ್ಕ್ವೇರ್ ಪ್ಲಸ್ 1 ಐತಿ, ಕರೆಕ್ಟಲ್ಲ. ಸೊ ಆದ್ದರಿಂದ 82 ಏನು ಬರುತ್ತೆ ನಮಗೆ ಕಂಡುಹಿಡಬೇಕಿಲ್ಲಿ. ಸೊ 82 ಆದಮೇಲೆ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ. 82 ಎಂಬುದು ಯಾವುದರ ನಿಯರ್ ಸ್ಕ್ವೇರ್ ಐತಿ, 9 ಸ್ಕ್ವೇರ್ ನಿಯರ್ ಐತಿ, 9 ಸ್ಕ್ವೇರ್ ಪ್ಲಸ್ 1. ಆದರೆ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ 11 ಇದ್ದಿದ್ದು 12 ಐತಿ, ಬಗಲಾಗ ನಂಬರ್ ಸ್ಕ್ವೇರ್ ಮಾಡಿದ್ದಾರೆ. ಮತ್ತು 6 ಇದ್ದಿದ್ದು ಸಾರಿ ಇದು 7 ಅಲ್ಲ, ಇದು 7, ಇದು 7 ಸ್ಕ್ವೇರ್. ಸೊ 6 ಇದ್ದಿದ್ದು ಏನಾಗಿದೆ 7 ಆಗಿದೆ. ಅಂದರೆ ಅದೇ ಥರ 9 ಇದ್ದಿದ್ದು ಏನಾಗುತ್ತೆ ನೆಕ್ಸ್ಟ್ ಸಂಖ್ಯೆ 10 ಬರುತ್ತೆ, 10 ಸ್ಕ್ವೇರ್ ಪ್ಲಸ್ 1 ಅಂತ. ಆದ್ದರಿಂದ ನಮ್ಗೆ ಏನಾಗುತ್ತೆ 101 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಾವು ನೋಡಬೇಕಿಲ್ಲ ಯಾವ ಥರ ನಮ್ಗೆ ಲಾಜಿಕಲ್ಲಿ ಅಪ್ಲೈ ಆಗುತ್ತೋ ಅದೇ ಥರ ನೀವು ಲಾಜಿಕ್ನ ಅಪ್ಲೈ ಮಾಡಿದರೆ ಬರುತ್ತೆ ಇಲ್ಲಿ. ಸೊ 9 ಸ್ಕ್ವೇರ್ ಪ್ಲಸ್ 1, ಅದೇ ಥರ 10 ಸ್ಕ್ವೇರ್ ಪ್ಲಸ್ 1 ಇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅದೇ ಥರ ನಂಬರ್ ಸೀರೀಸಲ್ಲಿ ಒಂದು ಕ್ವಶನ್ ನೋಡಿ ಯಾವ ಥರ ಇದೆ. 17, 32, 93, 460, 3213 ಮತ್ತು ಕ್ವಶನ್ ಮಾರ್ಕ್. ಸೊ ನೋಡ್ರಿ ಇಲ್ಲಿ ನಮ್ಮ 17ರಿಂದ 32 ಹೆಂಗೆ ಬಂದಿದೆ ಅಂತ ಕಂಡುಹಿಡಬೇಕಿಲ್ಲ. 17 34 ಮೈನಸ್ 2 ಮೈನಸ್ ಆಯಿತು. ಅದೇ ಥರ ನೋಡಿರಿ 32ರಿಂದ ನಾವು ಎಕ್ಸಾಕ್ಟ್ಲಿ ನಾವು 3ರಿಂದ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ನಮಗೆ 96 ಆಗುತ್ತೆ. ಬಟ್ ನಮಗೆ 93 ಬೇಕಂದರೆ -3 ಮಾಡಬೇಕು. ಅದೇ ಥರನೇ 93ರಿಂದ 46 460 ಬಂದೈತೆ ಅಂದರೆ ನಾವು 5ರಿಂದ ಗುಣಾಕಾರ ಮಾಡಿದರೆ ಅದ್ರ ನಿಯರ್ ಬೈ ವ್ಯಾಲ್ಯೂ ಬರುತ್ತೆ. ಅಂದರೆ 5 3 15, 5 9 45. ಸೊ ನಮಗೇನಾಗುತ್ತೆ 465 ಆಗುತ್ತೆ. ಬಟ್ ನಮಗೆ 5 ಮೈನಸ್ ಮಾಡಬೇಕು, ಅವಾಗ 460 ಬರುತ್ತೆ. ಅದೇ ಥರನೇ ಸೇಮ್ ನೋಡಿರಿ 460 ಇದ್ದಿದ್ದು 3213 ಆಗೈತಿ. ಅಂದರೆ ನಾವು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವೋ ಅದರಲ್ಲಿ ಅದೇ ಸಂಖ್ಯೆನ ಮೈನಸ್ ಮಾಡಬೇಕು. ಸೊ 460ರಿಂದ ಯಾವ ನೋಡ್ರಿ 32 ಬರ್ಬೇಕು ನಮಗೆ. 32 ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು 8ರಿಂದ ಗುಣಾಕಾರ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನೀವು 7ರಿಂದ ಗುಣಾಕಾರ ಮಾಡಿರಿ ಅವಾಗ ಏನಾಯ್ತು 7 0 7 42 7 4 28 32 3220 ಆಗುತ್ತೆ. ಸೊ 3220ರಲ್ಲಿ ನಾವೇನು ಮಾಡಬೇಕಿಲ್ಲ 7 ಮೈನಸ್ ಮಾಡಿದ್ರೆ 3213 ಬರುತ್ತೆ. ಅದಕ್ಕೆ ಗುಣಾಕಾರ 7 ಮೈನಸ್ 7. ಸೇಮ್ ಅದೇ ಥರನೇ ಇನ್ನೊಂದು ಯಾವ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ ನಮಗೆ ಏನಾಗುತ್ತೆ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ನೋಡಿರಿ ಇಲ್ಲಿ ನೀವು 3213ನ್ನು ನೀವು 10ರಿಂದ ಗುಣಾಕಾರ ಮಾಡಿದ್ರು ಕೂಡ ಬರಲ್ಲ ಇಲ್ಲಿ. ಸೊ ಇದು ಬರಲ್ಲ, ಇದು ಬರಲ್ಲ, ಮತ್ತು ಇದು ಬರಲ್ಲ. ಸೊ ಒಂದೇ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ಅಪ್ರಾಕ್ಸಿಮೇಟ್ಲಿ ಡೈರೆಕ್ಟಾಗಿನೂ ಮಾಡಿ ಈ ಥರ ಇಡ್ಬೋದು ಆಪ್ಷನ್. ಯಾಕಂತಂದರೆ 3213ನ್ನು ನೀವು ನೆಕ್ಸ್ಟ್ ಯಾವುದೇ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರು ಕೂಡ ಅದೇನಾಗುತ್ತೆ 3213ಗಿಂತ ದೊಡ್ಡದೇ ಬರುತ್ತೆ, ಸಣ್ಣದು ಬರಲ್ಲ. ಸೊ ಇವೆಲ್ಲ ಏನಾಗುತ್ತೆ 3213ಗಿಂತ ಸ್ಮಾಲ್ ನಂಬರ್ ಇರುವಂಥದ್ದು. ಅದಕ್ಕೆ ಇವ್ಯಾವ 3 ಆಪ್ಷನ್ ಬರಲ್ಲ, ಅದಕ್ಕೆ ಸಿ ಆಪ್ಷನ್ ರೈಟ್ ಆಗುತ್ತೆ. ನೀವು ಇಲ್ಲಾಂತ ನಿಮ್ಗೆ ಆನ್ಸರ್ ಬರ್ತು ತೋರಿಸ್ಬಿಡ್ತೀವಿ ನೋಡಿರಿ ಹೆಂಗಂತ ಡೈರೆಕ್ಟಾಗಿ 3213 ನೀವು 10ರಲ್ಲಿ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ನಮಗೆ 3213 × 10 ಅದೇನಾಗುತ್ತೆ 32,130 ಆಗುತ್ತೆ. ಬಟ್ ನಮಗೆ 35,000 ಸಮಥಿಂಗ್ ಬೇಕು. ಅದಕ್ಕೆ ನಾವು 11ರಿಂದ ಗುಣಾಕಾರ ಮಾಡಿ -11 ಮಾಡಿಬಿಟ್ರಿ ಅವಾಗ ನಮ್ಗೆ ರೈಟ್ ಆನ್ಸರ್ ಸಿಗುತ್ತೆ. ಸೊ 11 3 33. ನೀವು 11ರಿಂದ ಗುಣಾಕಾರ ಮಾಡಿದ್ರೆ ಯಾವಾಗಲೂ ನೋಡಿರಿ ಹೆಂಗೆ ಮಾಡ್ಬೇಕಂದ್ರೆ ಸೊ ಬಿಡಿಸ್ತಂದಲ್ಲಿ 3 ಐತಿ 3 ಆ್ಯಸ್ ಇಟ್ ಇಸ್ ಬರ್ರಿ. 1 ಮತ್ತು 3 ಕೂಡಿಸ್ರಿ 4, 1 ಮತ್ತು 2 ಕೂಡಿಸ್ರಿ 3, ಮತ್ತು 2 ಮತ್ತು 3 ಕೂಡಿಸ್ರಿ 5, ಮತ್ತು ಆ್ಯಸ್ ಇಟ್ ಇಸ್ 3 ಬರೆದ್ಬಿಟ್ರಿ. ಸೊ ನಾವು ಈ ಥರ 11ರಿಂದ ಗುಣಾಕಾರ ಮಾಡೋದು ಸ್ಕಿಲ್ ಇದೊಂದು. ಸೊ ಇದರಲ್ಲಿ 11 ತೆಗೆದುಬಿಟ್ರೆ ಏನಾಗುತ್ತೆ 3. ಸೊ 3ರಲ್ಲಿ 1 ತೆಗೆದ್ರೆ 2 ಬರುತ್ತೆ, ಮತ್ತು 4ರಲ್ಲಿ 1 ತೆಗೆದ್ರೆ 3 ಬರುತ್ತೆ. ಸೊ 332 ಇರುತ್ತೆ ರೈಟ್ ಆನ್ಸರ್ ಆಗಿರುವಂಥದ್ದು ಯಾವುದು ಆಪ್ಷನ್ ನಂಬರ್ ಸಿ. ಸೊ ನೀವು ಡೈರೆಕ್ಟಾಗಿನೂ ಆನ್ಸರ್ ಟಿಕ್ ಮಾಡ್ಬೋದಿತ್ತು. ಸೊ ಅದೇ ಥರ 5th ಪ್ರಾಬ್ಲಮ್ ನೋಡಿ ಏನಿದೆ. ಸೊ ಡೈಗ್ರಾಮ್ ಸೀರೀಸಲ್ಲಿ ನಾನು ನಿಮಗೆ ಹೇಳಿದಾಗೆ ಸೊ 2ಗೆ 3rd ಕಂಪೇರ್ ಮಾಡಿರಿ, ಮತ್ತು 4th 5th ಆಟೋಮೆಟಿಕ್ ಆನ್ಸರ್ ಬರುತ್ತೆ ನೋಡ್ರಿ. ಸೊ ನಾವು ಫಸ್ಟ್ ಒಂದೊಂದು ಏನು ಮಾಡಿರಿ ಒಂದೊಂದು ಇದು ಆಲ್ಫಾಬೆಟ್ ಅಂತ ನಂಬರ್ನ ನೀವು ಕನ್ಸಿಡರ್ ಮಾಡಿ ನೋಡಿರಿ. ಇ ಎಂಬುದು ಈ ಸೈಡ್ ಇದ್ದಿದ್ದು ಏನಾಗಿದೆ ಕೆಳಗಡೆ ಬಂದಿದೆ, ಕರೆಕ್ಟಲ್ಲ. ಇ ಎಂಬುದು ಇಲ್ಲಿದ್ದು ಕೆಳಗಡೆ ಬಂದಿದೆ. ಅದೇ ಥರ ಲವ್ ಸಿಂಬಲ್ ಇಲ್ಲಿದ್ದು ಏನಾಗುತ್ತೆ ಈ ಕಡೆ ಬರಬೇಕು. ಸೊ ನೋಡಿರಿ ಯಾವುದರಲ್ಲಿ ಬಂದಿದೆ ಇಲ್ಲಿ ಬಂದಿತ್ತು, ಓಕೆ. ಇಲ್ಲಿ ಬಂದಿಲ್ಲ ಅಂದರೆ ಇದು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ, ಓಕೆ. ಸೊ ನಮಗೆ ಆಪ್ಷನ್ ಎಲಿಮಿನೇಷನಿಂದ 2 ಆಪ್ಷನ್ ಎಲಿಮಿನೇಟ್ ಆಯಿತು. ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಅದೇ ಥರ ನೋಡಿರಿ ಆ್ಯರೋ ಮಾರ್ಕ್ ಇಲ್ಲಿದ್ದು ಆಪೋಸಿಟ್ ಬಂದೈತಿ ಅದರದ್ದು ಕೆಳಗಡೆ. ಸೊ ಅದೇ ಥರ ಡಿ ಇಲ್ಲಿದ್ದು ಕೆಳಗೆ ಬರುತ್ತೆ. ಸೊ ಡಿ ನೋಡಿರಿ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ನಮ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟು ಸಾರಿ ಇಲ್ಲಿ ಇನ್ನೊಂದು ಐತಲ್ಲ ಇಲ್ಲಿ ಸಿನೂ ಐತಿ, ಸೇಮ್ ಅದೇ ಥರನೇ ಐತಿ, ಓಕೆ. ನೆಕ್ಸ್ಟ್ ಇರೋದು ನೋಡಿರಿ ಇಲ್ಲಿ ಯಾವುದು ಇಲ್ಲ ನಮಗೆ ಇಲ್ಲಿ ಸಿಯಲ್ಲಿ ಮತ್ತು ಎಲ್ಲಿ ಏನಾಗುತ್ತೆ ಸೇಮ್ ಬರಾಗುತ್ತವೆ. ಸೊ ನಮಗೆ ಇನ್ನೂ ಕನ್ಸಿಡರ್ ಆಗಲ್ಲ ಇಲ್ಲಿ ಯಾವ್ದು ಆಪ್ಷನ್ ಅಂತ. ಸೊ ನೆಕ್ಸ್ಟ್ ನೀವು ನೋಡಿರಿ ಸೊ ಆ್ಯರೋ ಸಿಂಬಲು ಕೆಳಗಿದ್ದು ಮತ್ತು ಡಿ ಸಿಂಬಲ್ ಕೆಳಗಿದ್ದು ಮತ್ತು ಈ ಮೇಲೆ ಹೋಗುತ್ತೆ ನೋಡಿರಿ. ಡಿ ಇಲ್ಲಿ ಬರುತ್ತೆ ಮತ್ತು ಈ ಮೇಲ್ಗಡೆ ಹೋಗುತ್ತೆ. ಆ್ಯರೋ ಸಿಂಬಲ್ ಇಲ್ಲಿಗೆ ಬರುತ್ತೆ ಮತ್ತು ಲವ್ ಸಿಂಬಲ್ ಏನಾಗುತ್ತೆ ಮೇಲೆ ಹೋಗುತ್ತೆ. ಕರೆಕ್ಟ್ ಆಯ್ತಾ? 2 ಕಡೆ ಕರೆಕ್ಟ್ ಆಯ್ತು. ಇ ಡಿ ಓಕೆ. ಪಿ ಅದೇ ಥರ ನೋಡಿರಿ
ಇನ್ನೊಂದು ಓನ ಮತ್ತು ಎ ಕಂಪೇರ್ ಮಾಡಿರಿ, ಮತ್ತೆ ಏನಾಗುತ್ತೆ ಅವು ಅಪೋಸಿಟ್ ಆಗ್ತಾವೆ, ಕರೆಕ್ಟಲ್ಲ. ಅದಕ್ಕೆ ನಮಗೇನಾಗುತ್ತೆ ಓ ಈ ಕಡೆ ಬರಬೇಕು, ಎಸ್ ಮೇಲೆ ಹೊಡಬೇಕು, ಓ ಕೆಳಗಡೆ ಬರಬೇಕು, ಎಸ್ ಮೇಲೆ ಹೊಡಬೇಕು. ನೋಡ್ರಿ ಇಲ್ಲಿ ಸಿ ಆಪ್ಷನ್ ಸಿ ಅಲ್ಲಿ ಏನಾಯ್ತು ತಪ್ಪದ್ದು ಬರುತ್ತೆ, ಯಾಕಂದರೆ ಇಲ್ಲಿ ಓ ಬರಬೇಕಿತ್ತು, ಕರೆಕ್ಟಲ್ಲ ನಮ್ಮ ಲೆಕ್ಕದ ಪ್ರಕಾರ. ಬಟ್ ಇಲ್ಲಿ ಎ ಬಂದಿದೆ ಅಂದರೆ ತಪ್ಪಾಗುತ್ತೆ. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ನಮಗೆ. ಸೊ ನೀವು ಡಯಾಗ್ರಾಮ್ ಸೀರೀಸ್ನ ಈಸಿಯಾಗಿ ನೀವು ಆಪ್ಷನ್ ಎಲಿಮಿನೇಷನ್ ಮೆಥಡಿಂದ ಮಾಡ್ಬೋದು. ಅದೇ ಥರ ಸಿಲಾಜಿಸಮ್ ಕ್ವಶನ್ ನೋಡಿ ಇಲ್ಲಿ, ನೋ ಕ್ರೌ ಈಸ್ ಎ ಪ್ಯಾರೆಟ್ ಅಂತ. ಕ್ರೌ ಅಂಬುದು ಪ್ಯಾರೆಟ್ ಅಲ್ಲ ಅಂದರೆ ಪ್ಯಾರೆಟ್ ಅಂದರೆ ಪಾರಿವಾಳ. ಇಲ್ಲೇನು ಕೊಡೋದ್ರಲ್ಲಿ ಕಾಗೆ ಗಿಳಿ ಅಲ್ಲ, ಸಾರಿ ಪ್ಯಾರೆಟ್ ಅಂದರೆ ಪಾರಿವಾಳ, ಗಿಳಿನ ಸ್ಪ್ಯಾರೋ ಅಂದರೆ ಪಾರಿವಾಳ ಅಲ್ಲ, ಸಾರಿ ಪ್ಯಾರೆಟ್ ಅಂದರೆ ಓಕೆ ಏನೇ ಇರಲಿ ಬಿಟ್ಟರೆ ಪ್ಯಾರೆಟ್ ಅಂದರೆ ಗಿಳಿನಾ? ಹಾಂ ಗಿಳಿ ಕರೆಕ್ಟ್. ಸೊ ನೋ ಕ್ರೌ ಇಸ್ ಎ ಪ್ಯಾರೆಟ್ ಅಂತ. ಸೊ ಕ್ರೌ ಎಂಬುದು ಅದು ಪ್ಯಾರೆಟ್ ಅಲ್ಲ, ಅದೇ ಥರ ಪ್ಯಾರೆಟ್ ಎಂಬುದು ಸ್ಪ್ಯಾರೋ ಅಲ್ಲ ಅಂತ. ಸೊ ಸ್ಪ್ಯಾರೋ ಗುಬ್ಬಚ್ಚಿ ಅಲ್ಲ. ಆದ್ದರಿಂದ ನಮಗೆ ಇಲ್ಲಿ ಕನ್ಕ್ಲೂಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಕಂಡುಹಿಡಬೇಕಲ್ಲ. ನೋ ಕ್ರೌ ಇಸ್ ಎ ಸ್ಪ್ಯಾರೋ. ಕ್ರೌಗೆ ಮತ್ತು ಸ್ಪ್ಯಾರೋಗೆ ಯಾವುದಾದ್ರು ಲಿಂಕ್ ಕೊಟ್ಟಿದಾರ? ಇಲ್ಲ, ಅಂದರೆ ಇದು ಫಸ್ಟ್ ಕನ್ಕ್ಲೂಷನ್ ತಪ್ಪಾಗುತ್ತೆ. ಅದೇ ಥರ ನೋ ಪ್ಯಾರೆಟ್ ಇಸ್ ಎ ಕ್ರೌ, ನೋ ಪ್ಯಾರೆಟ್ ಇಸ್ ಎ ಕ್ರೌ ಅಥವಾ ನೋ ಕ್ರೌ ಇಸ್ ಎ ಪ್ಯಾರೆಟ್ ಎರಡು ಒಂದೇ ಆಗುತ್ತೆ. ಸೊ ಆಪ್ಷನ್ ನಂಬರ್ ಕನ್ಕ್ಲೂಷನ್ 2 ಓನ್ಲಿ ರೈಟ್ ಆಗುತ್ತೆ. ಸೊ ಅಂದರೆ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂತ. ಸೊ ನೆಕ್ಸ್ಟ್ ಅದೇ ಥರ ಸೊ ನೋಡಿರಿ, ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ ಹೇಳಿದಾಗೆ ಇಷ್ಟೆಲ್ಲ ದೊಡ್ಡ ಇನ್ಸ್ಟ್ರಕ್ಷನ್ ಓದೋದು ಬೇಕಾಗಿಲ್ಲ. ನೀವು ಈ ಕ್ವಶನ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು 8, 24, 12 ಮತ್ತು 16, 25 ಇದೇ ಥರ ಸೇಮ್ ಲಾಜಿಕ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ನೋಡ್ರಿ ಅದೇ ಥರನೇ ಸೇಮ್ ಲಾಜಿಕ್ ಕಂಡುಹಿಡ್ರಿ. ಏನಂತಂದರೆ ಫಸ್ಟ್ನೇದು 8, 24, 12 ಅದೇ ಥರ ಇನ್ನೊಂದು ಏನೈತೆ 16, 20 5 ನಾ ಕಂಪೇರ್ ಮಾಡಿದರೆ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ ಕಂಡುಹಿಡ್ಬೇಕಿಲ್ಲ. ಸೊ ನೋಡಿರಿ ಫಸ್ಟ್ನೇದಾಗಿ ನಮಗೆ ಪ್ಯಾಟರ್ನ್ ಕಂಡುಹಿಡ್ಕೋಬೇಕು ಏನು ಬರುತ್ತಂತ. ಸೊ ನೀವು ಪ್ಯಾಟರ್ನ್ ನೋಡಿರಿ ಇಲ್ಲಿ ಏನೇನು ಬರುತ್ತೆ ನಮಗೆ. ನೀವು 12ರಲ್ಲಿ 24 ಕಳೀರಿ. ಸೊ ಏನಾಗುತ್ತೆ ನಮಗೆ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನೋಡಿರಿ 12 ಇದಕ್ಕೆ ಎಷ್ಟಾಗೈತೆ 12 2 24 ಆಗೈತೆ ಅಂದರೆ 24/12 ಎಷ್ಟಾಗುತ್ತೆ 2 ಬರುತ್ತೆ. 2 ನಮಗೆ 8 ಬೇಕು. 8 ಅಂದರೆ ಗುಣಾಕಾರ 4 ಮಾಡಿರಿ ನಮಗೆ 8 ಸಿಕ್ತು. ಅದೇ ಥರ ಸೇಮ್ ಪ್ಯಾಟರ್ನ್ ಇಲ್ಲಿ ಇದ್ರಾಗೂ ಅಪ್ಲೈ ಆಗುತ್ತೆ ನೋಡಿರಿ ಇಲ್ಲಿ ಬೇಕಿದ್ರೆ. ಸೊ ನಾವು 20ನ್ನು 5ರಿಂದ ಡಿವೈಡ್ ಮಾಡಬೇಕು, ಕರೆಕ್ಟಲ್ಲ. ಎಷ್ಟಾಗುತ್ತೆ 4 ಆಗುತ್ತೆ. 4ನ್ನು ಮತ್ತೆ 4ರಿಂದ ಗುಣಾಕಾರ ಮಾಡಿದರೆ 16 ಬರುತ್ತೆ. ಅಂದರೆ ಸೇಮ್ ಪ್ಯಾಟರ್ನ್ ಅಪ್ಲೈ ಆಗುತ್ತೆ. ಆದ್ದರಿಂದ ನಮಗೆ ಪ್ಯಾಟರ್ನ್ ಏನು ಬರುತ್ತೆ ಅಂದರೆ ಮೇನು ಇಂಪಾರ್ಟೆಂಟ್ ಪ್ಯಾಟರ್ನ್ ನಮ್ಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ಪ್ಯಾಟರ್ನ್ ಏನು, N2ನ N1ಇಂದ ಡಿವೈಡ್ ಮಾಡಿ ಮತ್ತು ಅದನ್ನು ಗುಣಾಕಾರ 4ರಿಂದ ಮಾಡಿದ್ರೆ ಏನಾಗುತ್ತೆ ನಮಗೆ N1 ಪ್ಯಾಟರ್ನ್ ಬರುತ್ತೆ. ಸಾರಿ N1 ಪ್ಯಾಟರ್ನ್ N3 ಅಲ್ಲ, ಇದು N3. ಆದ್ದರಿಂದ N2ನ N3ಇಂದ ಡಿವೈಡ್ ಮಾಡಿದರೆ ಅದಕ್ಕೆ ಗುಣಾಕಾರ 4ರಿಂದ ಮಾಡಿದ್ರೆ ನಮಗೆ N1 ಪ್ಯಾಟರ್ನ್ ಬರುತ್ತೆ. ಅದೇ ಥರ ಸೇಮ್ ಪ್ಯಾಟರ್ನ್ ನಮಗೆ ಆಪ್ಷನ್ಗಳಲ್ಲಿ ಯಾವ್ದು ಬರುತ್ತೆ ನೋಡ್ಬೇಕಿಲ್ಲ. ನೋಡಿರಿ ಫಸ್ಟ್ನೇದು ಆಪ್ಷನ್ ಏನು ನೋಡಿರಿ. ಸೊ 57ನ್ನು 12ರಿಂದ ಡಿವೈಡ್ ಮಾಡಬೇಕು. 57ನ್ನು 12ರಿಂದ ಡಿವೈಡ್ ಮಾಡಿ 4ರಿಂದ ಗುಣಾಕಾರ ಮಾಡಬೇಕು. ಅದರಿಂದ 4 1 4 3 12. ಸೊ 3ರಿಂದ ಮತ್ತೆ 57ನ್ನು ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ 19 ಸಿಗುತ್ತೆ. 19 ಫಸ್ಟ್ ನಂಬರ್ ಆಗಿರೋಂಥದ್ದು. ಸೊ ಅದಕ್ಕೆ ಕರೆಕ್ಟ್ ಆಯಿತು. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಪ್ಯಾಟರ್ನ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆದರೆ ನೀವು ಪ್ರಾಬ್ಲಮ್ನ ಬಿಡಿಸ್ಬೋದು. ಸೊ ನೆಕ್ಸ್ಟ್, ಸೊ ಇನ್ ಎ ಸೆಟನ್ ಕೋಡ್ ಲ್ಯಾಂಗ್ವೇಜ್ ಹೌಸ್ ಈಸ್ ಕೋಡೆಡ್ ಆಸ್ 67 ಅಂತ. ನಾವು ಹೌಸನ್ನು ಒಂದು ಸೆಟನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಹೌಸನ್ನು ನಾವು 67 ಅಂತ ಬರೆದ್ರೆ, ಗ್ರೌಂಡನ್ನು ನಾವು 83 ಅಂತ ಬರೆದ್ರೆ ನಮಗೆ ಕಿಚನ್ ಅಂತ ಒಂದು ವರ್ಡ್ ಅದು ಏನು ಬರಿಬೋದು ಅಂತ ಕೇಳಿದಾರೆ ಇಲ್ಲಿ. ಸೊ ಆದ್ದರಿಂದ ಹೌಸ್ ಇದ್ರದ್ದು ನೋಡ್ರಿ 67 ಈ ಥರ ನಂಬರಿಂಗ್ ಕೊಟ್ಟಾಗ ನೀವು ಏನು ಮಾಡ್ಬೇಕಂದ್ರೆ ಆಲ್ಫಾಬೆಟ್ದ ಪೊಸಿಷನ್ ಬರ್ಕೋಬೇಕು. ಸೊ ಇದು ಹೆಚ್ಚಿಂದ ಏನಾಗುತ್ತೆ ಪೊಸಿಷನ್ 8 ಆಗುತ್ತೆ, ಪ್ಲಸ್ ಯುವುದು 15 ಪ್ಲಸ್ ಯುವುದು 21 ಪ್ಲಸ್ ಎಸ್ದು 19 ಪ್ಲಸ್ ಇ ಅಂದರೆ 5. ಆದ್ದರಿಂದ 8, 15, 23 ಪ್ಲಸ್ 21 44 ಪ್ಲಸ್ 5 ಎಷ್ಟಾಗುತ್ತೆ 44 ಪ್ಲಸ್ 5 49. ಸೊ 49ನಲ್ಲಿ ನಾವು 19 ಕೂಡಿಸ್ತೀವಿ ನೋಡ್ರಿ ಎಷ್ಟಾಗುತ್ತೆ ನಮಗೆ 68 ಆಗುತ್ತೆ. ಸೊ 68 ಬರುತ್ತಾ? ಇಲ್ಲಿ ಬರಲ್ಲ. ನಮಗೆ ಎಷ್ಟು ಬೇಕಾಗಿದ್ದು 67 ಬೇಕಾಗಿತ್ತು. ಸೊ ಇದು ಬಂದಿಲ್ಲ ಅಂದರೆ ನಾವೇನು ಮಾಡ್ಬೇಕಂದ್ರೆ ಇದು ನಾವು A to Z ಫಾರ್ಮೆಟಲ್ಲಿ ನೋಡಿದ್ವಿ. ನೀವು Z to A ಅಂತ ಅಂದರೆ ಉಲ್ಟಾ ಅದರದ್ದು ರಿವರ್ಸ್ ನೋಡಿರಿ. ಹೆಚ್ಚದ ರಿವರ್ಸ್ ಯಾವ್ದು ಬರುತ್ತೆ ನಂಬರಿಂಗ್ ಪೊಸಿಷನ್ ನಂಬರ್, ಅದ್ರ ಪ್ರಕಾರ ನಾವು ಕಂಡುಹಿಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಇದು ಬರಲಿಲ್ಲ ಅಂದರೆ ಹೆಚ್ಚದ ನೀವು ಉಲ್ಟಾ ಪೊಸಿಷನ್ಸ್ ಬರ್ಕೊಂತ ಹೋಗ್ಬಿಟ್ರಿ. ಸೊ ಹೆಚ್ಚದ ಅಪೋಸಿಟ್ ಯಾವುದಾಗುತ್ತೆ ನಮಗೆ ಎಸ್ ಆಗುತ್ತೆ. ಓದ ಅಪೋಸಿಟು ಎಲ್, ಯುದ ಅಪೋಸಿಟು ಎಫ್ ಮತ್ತು ಎಸ್ದ ಅಪೋಸಿಟು ಹೆಚ್, ಇದ ಅಪೋಸಿಟು ವಿ ಅಂತ. ಸೊ ಅವ್ರದ್ದು ನಂಬರಿಂಗ್ ಬರ್ರಿ 19 ಪ್ಲಸ್ 12 ಪ್ಲಸ್ 6 ಪ್ಲಸ್ 8 ಪ್ಲಸ್ 22. ಆದ್ದರಿಂದ ಏನಾಗುತ್ತೆ ನೋಡ್ರಿ ಇಲ್ಲಿ 19 ಪ್ಲಸ್ 12 31 ಪ್ಲಸ್ 6 37 ಪ್ಲಸ್ 8 45 ಪ್ಲಸ್
22 67. ಸೊ ಇದು ಬರುತ್ತೆ. ಸೊ ನಮಗೆ ಅದರದ್ದು ರಿವರ್ಸ್ ಆಪೋಸಿಟ್ ಸೀರೀಸಲ್ಲಿ ಬರೆದ್ರೆ ಏನಾಗುತ್ತೆ ನಮಗೆ ಆನ್ಸರ್ ಬರುತ್ತೆ. ಸೊ ಆದ್ದರಿಂದ ನಮಗೆ ಏನಾಗುತ್ತೆ, ಸೊ ನೀವು ಕಿಚನ್ ಡೈರೆಕ್ಟಾಗಿ ಬರೆದು ಕಂಡುಹಿಡ್ಬೋದು. ಸೊ ಕಿಚನ್ ಅಂತ. ಸೊ ಕೆದ ಅಪೋಸಿಟ್ ಏನು ಪಿ, ಐದ ಅಪೋಸಿಟ್ ಏನು ಆರ್ ಅಂತ, ಟಿದ ಅಪೋಸಿಟ್ ಏನು ಜಿ ಟಿ, ಓಕೆ ಜಿ, ಸಿದೇನು ಕ್ರ್ಯಾಕ್ಸ್ ಎಕ್ಸ್ ಅಂತ, ಸೊ ಎಚ್ದೇನು ಎಸ್, ಮತ್ತು ಇದೇನು ವಿ, ಎಂದೇನು ಎಮ್ ಅಂತ. ಆದ್ದರಿಂದ ನಂಬರಿಂಗ್ ಬರೀರಿ 16 + 18 + 7 + 24 + 19 + 22 + 13 ಅಂತ. ಆದ್ದರಿಂದ ಏನೇನು ಬರುತ್ತೆ ನೋಡ್ರಿ, 16 + 18 ಎಷ್ಟಾಗುತ್ತೆ 34 + 7 41 + 24 ಅಂತ. ಸೊ ನಮಗೆ 65 + 19, ಸೊ ಬರೆದು ಬಿಡ್ರಿ, 65 19 22 13 ಕೂಡಿಸ್ರಿ, 5 9 14 16 19 ಒಂದು ಕೈಲ, ಸೊ 1 6 1 7 9 10 11, ಸೊ 119 ಅಂತ ಬರುತ್ತೆ ನಮಗೆ. ಆನ್ಸರ್ ಯಾವುದು 119, ಯಾವುದು ಆಪ್ಷನ್ ನಂಬರ್ ಸಿ, ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ನೋಡ್ರಿ, ಕಾಪಿ ಎಂಬುದು ವರ್ಡನ್ನು ನಾವು 7159 ಬರೆದ್ರೆ, ಪಾಸ್ಟ್ ಅಂತ ಒಂದು ವರ್ಡ್ನ 2568 ಅಂತ ಬರೆದ್ರೆ ನಮಗೆ ಪಿದ ವರ್ಡ್ ಏನು ಬರುತ್ತೆ, ಪಿದ ಕೋಡಿಂಗ್ ಏನು ಬರುತ್ತೆ ಕಂಡುಹಿಡಿಯಲಿ. ಸೊ ಇದಂಗೆ ಅಂದರೆ ಎಲಿಮಿನೇಟ್ ಮಾಡಿ ಬರಿಬೇಕು ನೀವು. ಕಾಪಿದು ನಾವೇನು ಬರ್ತೀವಿ 7159 ಅಂತ ಬರ್ತೀವಿ. ಅದೇ ಥರ ಪಾಸ್ಟ್ದು ಏನಂತ ಬರ್ತೀವಿ 2568 ಅಂತ ಬರೆದ್ರೆ ನಮಗೆ ಪಿದು ಏನು ಬರುತ್ತೆ ಕಂಡುಹಿಡ್ಬೇಕು ನೋಡ್ರಿ. ಸೊ ಪಿದು ನಮ್ಗೆ ಕಂಡುಹಿಡ್ಬೇಕಂದ್ರೆ ನೋಡ್ರಿ, ಪಿ ಎಂಬುದು ಇಲ್ಲಿನೂ ಐತಿ ಇಲ್ಲಿನೂ ಐತಿ, ಅಂದರೆ ಏನಾಗುತ್ತೆ ನಮಗೆ ಎರಡೂ ಕಡೆ ಆ ನಂಬರ್ ಬಂದಿರಬೇಕು, ಸೇಮ್ ವ್ಯಾಲ್ಯೂ ಬಂದಿರಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿನೂ 5 ಐತಿ ಇಲ್ಲಿನೂ 5 ಐತಿ. ಆದ್ದರಿಂದ ನಾವು ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ನಾವು ಪಿ ವ್ಯಾಲ್ಯೂ ಡೈರೆಕ್ಟಾಗಿ 5 ಬಂದುಬಿಡುತ್ತೆ. ಸೊ ಅದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ನಾನು ಡೀಟೇಲ್ ಆಗಿ ಡೆಪ್ತ್ ಆಗಿ ಪ್ರಿಲಿಮ್ಸ್ ಟು ಅಡ್ವಾನ್ಸ್ ಲೆವೆಲ್ ತನಕ A to Z ಏನು ಮಾಡಿದ್ದೀನಿ, ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಆಲ್ರೆಡಿ ಪ್ಲೇ ಲಿಸ್ಟ್ ಆಗಿದೆ, ಸೊ ನೀವು ಹೋಗಿ ನೋಡ್ಬೋದು. ಸೊ ಅದೇ ಥರ 10th ಪ್ರಾಬ್ಲಮ್ ನೋಡ್ರಿ, ದ ಪೊಸಿಷನ್ ಆಫ್ ದಿ ಹೌ ಮೆನಿ ಲೆಟರ್ಸ್ ವಿಲ್ ರಿಮೇನ್ ಅನ್ಚೇಂಜ್ಡ್ ಇಫ್ ಈಚ್ ಲೆಟರ್ಸ್ ಇನ್ ದಿ ವರ್ಡ್ ಅಲ್ಟರಿಂಗ್ ಈಸ್ ಅರೇಂಜ್ಡ್ ಇನ್ ರಿವರ್ಸ್ ಆಲ್ಫಾಬೆಟಿಕ್ ಆರ್ಡರ್ ಅಂತ. ಸೊ ಇದೆಲ್ಲ ನೀವು ಮಾಡ್ತೀರಿ, ಯಾಕಂದರೆ ನಾನು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಮಾಡಿಸಿದ್ದೀನಿ. ಈ ಅಲ್ಟರಿಂಗ್ ಅಂತ ಒಂದು ವರ್ಡ್ ಇದೆ ಅಲ್ಲ, ಇದನ್ನು ನಾವು ರಿವರ್ಸ್ ಅಪೋಸಿಟ್ ಲೆಟ್ರಲ್ಲಿ ಅಂದರೆ ರಿವರ್ಸ್ ಇಂಗ್ಲೀಷ್ ಆಲ್ಫಾಬೆಟಿಕ್ ಆರ್ಡರ್ಲ್ಲ ಬರೆದ್ರೆ ನಮಗೇನಾಗುತ್ತೆ, ಯಾವುದು ಸೇಮ್ ಪೊಸಿಷನಲ್ಲಿ ಉಳಿತ ನಾವು ಕಂಡುಹಿಡಿಯಬೇಕಿಲ್ಲ. ಆದ್ದರಿಂದ ನೋಡ್ರಿ ING. ಸೊ ನೋಡ್ರಿ ಯಾವುದು, ಸೊ ರಿವರ್ಸಲ್ಲಿ ಬರೆದ್ರೆ ನಮಗೆ ದೊಡ್ಡ ಸಂಖ್ಯೆ ಯಾವ್ದು ಇರುತ್ತೆ, ಇಲ್ಲಿ ಟಿ ಇರುತ್ತೆ, ಟಿ ಆದಮೇಲೆ ಯಾವ್ದು ಬರುತ್ತೆ, ಮತ್ತು ಆರ್ ಆದಮೇಲೆ ಮತ್ತೆ ಯಾರು ಬರುತ್ತೆ, ಇಲ್ಲಿ N ಬರುತ್ತೆ, N ಆದಮೇಲೆ L ಬರುತ್ತೆ, L ಆದಮೇಲೆ I, ಆಮೇಲೆ G, ಆಮೇಲೆ ಮತ್ತೆ ಯಾರು ಬರ್ತಾರೆ ಇಲ್ಲಿ E, ಆಮೇಲೆ A. ಸೊ ನೋಡ್ರಿ ಯಾವುದು ಸೇಮ್ ಪೊಸಿಷನ್ ಉಳಿದೈತೆ, A T ಬಂದೈತಿ, L R ಬಂದೈತಿ, T N ಯಾವುದು ಉಳಿದಿಲ್ಲ. ಅಂದರೆ ಯಾವುದು ಅಂದರೆ ನಿಲ್, 0 ಅಂತ ಅರ್ಥ. 0 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ಥರನೇ, ಸೊ ನಾವು ಇಷ್ಟು ಏನು ರೀಸನಿಂಗ್ 10 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಆಪ್ಟಿಟ್ಯೂಡ್ 10 ಕ್ವಶನ್ಸ್ ಅದೇ ಥರನೇ ಡಿಸ್ಕಸ್ ಮಾಡೋಣ. ಏನಂತಿದೆ, ಎ ಶಾಪ್ ಕೀಪರ್ ಡಿಕ್ಲೇರ್ಸ್ ದ ಫಾಲೋಯಿಂಗ್ 3 ಸ್ಕೀಮ್ಸ್ ಆಫ್ ಡಿಸ್ಕೌಂಟ್ಸ್, ವಿಚ್ ಸ್ಕೀಮ್ ಈಸ್ ಮೋಸ್ಟ್ ಬೆನಿಫಿಷಿಯಲ್ ಟು ಎ ಕಸ್ಟಮರ್ ಅಂತ. ಸೊ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದಾಗೆ ನೋಡ್ರಿ, ಕಸ್ಟಮರಿಗೆ ಮೋಸ್ಟ್ ಬೆನಿಫಿಷಿಯಲ್ ಆಗಿರಬೇಕು. ಮೋಸ್ಟ್ ಬೆನಿಫಿಷಿಯಲ್ ಆಗಿರ್ಬೇಕಾದ್ರೆ ಅದರ ರೇಟು ಏನಾಗಿರಬೇಕು, ಕಡಿಮೆ ಆಗಿರಬೇಕು, ಮತ್ತು ಡಿಸ್ಕೌಂಟ್ ಏನಾಗಿರ್ಬೇಕು, ಜಾಸ್ತಿ ಆಗಿರಬೇಕು. ಸೊ ಅಂಥದ್ದು ಯಾವ ಸ್ಕೀಮ್ ನಮ್ಗೆ ಅಪ್ಲೈ ಆಗುತ್ತೆ ಕಂಡುಹಿಡಬೇಕಿಲ್ಲ. ಸೊ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟು ಬಿ ಮತ್ತು ಸಿನ ಕಂಪೇರ್ ಮಾಡಿರಿ, ಯಾಕಂದರೆ ಬಿ ಮತ್ತು ಸಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 25 ಐಟಮ್ಸ್ ಏನು ನೋಡ್ರಿ, ಫಸ್ಟ್ನೇದು ಏನು ಎದಲ್ಲಿ ಏನು ಕೊಟ್ಟಿದ್ದಾನೋ, ಬೈ 25 ಐಟಮ್ಸ್ ಆ್ಯಂಡ್ ಗೆಟ್ 30 ಆಫ್ ದಿ ಸೇಮ್ ಐಟಮ್ಸ್. ಅಂದರೆ 25 ವಸ್ತುಗಳನ್ನು ಖರೀದಿಸಿ ಮತ್ತು ಅದೇ ವಸ್ತುಗಳಲ್ಲಿ 30 ಪಡೆಯರು ಅಂತ. ಅಂದರೆ ಅವನು 25 ವಸ್ತುಗಳನ್ನ ಕೊಂಡ್ಕೊಂಡಿದ್ದಾನೆ, ಅವನಿಗೆ ಸಿಕ್ಕಿರೋದು ಎಷ್ಟು 30, ಅಂದರೆ ಎಷ್ಟು ಫ್ರೀ ಬಂದಂಗೆ 5 ಬಂದಂಗೆ ಫ್ರೀ. ಆದ್ದರಿಂದ ಫ್ರೀ ಪ್ರಾಡಕ್ಟ್ 5 ಮತ್ತು ಕೊಂಡ್ಕೊಂಡಿದ್ದು 25, ಗುಣಾಕಾರ 5, ಗುಣಾಕಾರ 100 ಅಲ್ಲ, ಟೋಟಲ್ ಪಡ್ಕೊಂಡಿದ್ದಷ್ಟು 30. ಅವನು ಫ್ರೀ ಪಡ್ಕೊಂಡಿದ್ದಷ್ಟು 5, ಟೋಟಲ್ ಕೊಂಡ್ಕೊಂಡಿದ್ದು 25, ಬಂದಿದ್ದು 30, ಅದರಲ್ಲಿ ಫ್ರೀ ಬಂದಿದ್ದು 5 ಆದರೆ ಟೋಟಲ್ ಕೊಂಡ್ಕೊಂಡಿದ್ದು ಎಷ್ಟೈತೆ ಇಲ್ಲಿ ವಸ್ತು, ಟೋಟಲ್ ತೊಗೊಂಡಿದ್ದು ಅವನ ಕೈಯಾಗಿರೋದು 30 ವಸ್ತುಗಳು. ಆದ್ದರಿಂದ ಇದರ ಪರ್ಸೆಂಟೇಜ್ ಏನು ಬರುತ್ತೆ, 5 1 5 6 30. ಸೊ 100/6 ಇದೇನಾಗುತ್ತೆ ನಮಗೆ 16.66 ಸಮಥಿಂಗ್ ಆಗುತ್ತೆ. ಇದು ನಮಗೆ ಡಿಸ್ಕೌಂಟ್ ಆಗಿರುವಂಥದ್ದು. ಅದೇ ಥರ ಬಿದೇನಾಯ್ತು ವ್ಯಾಲ್ಯೂ 260 ಡಿಸ್ಕೌಂಟ್ ಆಫ್ 12 and 18% ಅಂತ, 12% ಮತ್ತು 18%. ಅದೇ ಥರ ಸಿದೇನೈತಿ 2 ಸಕ್ಸೆಸಿವ್ ಈಕ್ವಲ್ ಡಿಸ್ಕೌಂಟ್ಸ್ ಆಫ್ 15% ಅಂತ. ಸೊ 15% ಅನ್ನೋದು 0% ಅಂತ.
ಸೊ 2 ಈಕ್ವಲ್ಸ್ ಸತತ 15% ಎರಡು ಸತತ ಸಮಾನ ರಿಯಾಯಿತಿಗಳು 15% ಕೊಟ್ಟಿದ್ದಾನೆ ಇಲ್ಲಿ. ಸೊ ಆದ್ದರಿಂದ ನಮಗೆ ಇದರಲ್ಲಿ ಯಾವುದು ಹೈಯೆಸ್ಟ್ ಡಿಸ್ಕೌಂಟ್ ಕೊಡುತ್ತೋ ಮತ್ತು ರೇಟು ಕಡಿಮೆ ಕೊಡುತ್ತಂತ. ಸೊ ನಾನು ಹೇಳಿದಾಗೆ ಈ ಎರಡು ಡಿಸ್ಕೌಂಟ್ಗಳು ಈ ಥರ ಕೊಟ್ಟಾಗ ನೋಡಿರಿ, ಅದರದ್ದು ಎರಡನ್ನು ಕೂಡಿಸಿದ್ರೆ ನಮಗೆ 30 ಬಂದಿರಬೇಕು. ಇದನ್ನು 30 ಬರುತ್ತಾ, ಇದನ್ನು ಸಾರಿ ಇಲ್ಲಿ 0 1 ನಿಮಿಷ. 2 successive discounts of 12% and 8%, 2 successive equal discounts of 15% ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ 1 ನಿಮಿಷ, ಇದು ಆ್ಯಕ್ಚುಲಿ ಇನ್ನೊಂದು 15% ಕೊಡಬೇಕಿತ್ತು. 15% ಎರಡು ಸತತ ಸಮಾನ ರಿಯಾಯಿತಿಗಳಂತ. ಸ್ವಲ್ಪ ಪ್ರಾಬ್ಲಮಲ್ಲಿ ನೋಡ್ರಿ, ಇಲ್ಲಿ 15% ಸಮಾನ ರಿಯಾಯಿತಿಗಳು ಅಂದರೆ ನಮಗೆ ಕೊಟ್ಟಿರೋದು 15% ಕೊಟ್ಟಿದ್ದಾನೆ ಇಲ್ಲಿ, ಕರೆಕ್ಟಲ್ಲ? ಅಂದರೆ ಏನು ಅರ್ಥ ಆಗುತ್ತಂದರೆ ಅದು 15% ಸೇಮ್ ಕೊಟ್ಟಿದ್ದಾನೆ. ಅಂದರೆ ಎರಡರದ್ದು ಡಿಸ್ಕೌಂಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ 15% ಅಂತ. ಸೊ ಆತ ಸಪ್ರೇಟ್ ಕೊಡೋ ಬದಲು ಅದನ್ನು ಮಿಕ್ಸಲ್ಲಿ ಕೊಟ್ಟಿದ್ದಾನೆ. 2 successive equal discounts of 15% ಅಂತ. 15% ಎರಡು ಸತತ ಸಮಾನ ರಿಯಾಯಿತಿಗಳಂತ. ಅದಕ್ಕೆ ಅದನ್ನು ಕೂಡ 15 ವ್ಯಾಲ್ಯೂ ತೊಗೋಬೇಕು ನಾವಿಲ್ಲಿ. ಸೊ ಇದು ಏನಾಗಿತ್ತು ಸ್ಟಾರ್ಟಿಂಗಲ್ಲಿ ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ನೋಡ್ರಿ. ಸೊ ಆಪ್ಷನ್ ಸೆಕೆಂಡ್ ಏನು ಕೊಟ್ಟಿದ್ದ 12% ಮತ್ತು 18%. ಅದೇ ಥರ ಸಿದು ಏನಿದೆ 15%, ಎರಡೂ ಸೇಮ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ನಾನು ಪ್ರಿವಿಯಸ್ ಕ್ಲಾಸ್ ಹೇಳಿದಾಗ ಇವೆರಡರ ಡಿಸ್ಕೌಂಟ್ ವ್ಯಾಲ್ಯೂನು ಕಂಪೇರ್ ಮಾಡಿರಿ. ಇದನ್ನು 12 18, ಇದನ್ನು 15 15 ಐತಿ. ಸೊ ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ, ಎರಡೂ ಸೇಮ್ ಬರುತ್ತೆ ವ್ಯಾಲ್ಯೂ, ಕೂಡಿಸಿದ್ರೆ ಸೇಮ್. ಅದೇ ಥರ ಮೈನಸ್ ಮಾಡಿರಿ, 18ರಲ್ಲಿ 12 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ ಡಿಫ್ರೆನ್ಸ್ ಏನಾಗುತ್ತೆ 6 ಆಗುತ್ತೆ. ಇದರ ಡಿಫ್ರೆನ್ಸ್ ಏನಾಗುತ್ತೆ ನಮಗೆ 0 ಆಗುತ್ತೆ. ಆದ್ದರಿಂದ ನಾನು ನಿಮ್ಗೇನು ಹೇಳಿದ್ದೆ, ಯಾವುದು ಹೈಯೆಸ್ಟ್ ಡಿಫ್ರೆನ್ಸ್ ವ್ಯಾಲ್ಯೂ ಬರುತ್ತಲ್ಲ ಅದೇನಾಗುತ್ತೆ, ಅದ್ರ ರೇಟು ಚೀಪ್ ಬರುತ್ತೆ. ಅಂದರೆ ರೇಟ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಡಿಸ್ಕೌಂಟ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ರೇಟ್ ವ್ಯಾಲ್ಯೂ ಕಡಿಮೆ ಬರುತ್ತೆ. ನೋಡಿ ಇಲ್ಲಿ 0 ಬಂದೈತಿ ಡಿಫ್ರೆನ್ಸು, ಇಲ್ಲಿ 6 ಬಂದೈತೆ. ಅಂದರೆ ನಮ್ಗೆ ಯಾವುದಾಗುತ್ತೆ ಬೆನಿಫಿಷಿಯಲ್, ಆಪ್ಷನ್ ನಂಬರ್ ಬಿ ರೈಟ್ ಆಗುತ್ತೆ. ಸೊ ಇಲ್ಲ ನೀವು ಅದನ್ನು ನಿಮಗೆ ಕಂಪೇರಿಂಗ್ ಮಾಡೋಕೆ ಆಗ್ಲಿಕ್ಕಂದರೆ ಬೇಕಿದ್ರೆ ನೀವು ಇನ್ನೊಂದು ಸ್ಟೆಪ್ನು ಕೂಡ ಮಾಡ್ಬೋದು. ನೀವು ಬೇಕಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸಿ ನೋಡ್ರಿ. ಸೊ ಬಿದೇನು ಕೊಟ್ಟಿದ್ದಾನಂತ 12% ಮತ್ತು 12%, ಮತ್ತು ಸಿದು ಇನ್ನೊಂದು ಯಾವ್ದು ಕೊಟ್ಟಿದ್ದಾನೋ 15% ಮತ್ತು 15%. ಸೊ ನಾನು ನಿಮ್ಗೆ ಹೇಳಿದಾಗೆ ಇದರ ಇವೆರಡರದ್ದು ಸಮ್ ಎಷ್ಟಿರುತ್ತೆ 30 ಇರುತ್ತೆ, ಮತ್ತು ಡಿಫ್ರೆನ್ಸ್ ಎಷ್ಟಿರುತ್ತೆ 6 ಇರುತ್ತೆ, ಮತ್ತು ಇದರದ್ದು ಸಮ್ ಕೂಡ 30 ಇರುತ್ತೆ, ಮತ್ತು ಡಿಫ್ರೆನ್ಸ್ ಏನಿರುತ್ತೆ 0 ಇರುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದಲ್ಲ, ಈ ಥರ ನೀವು ಡಿಫ್ರೆನ್ಸ್ ವ್ಯಾಲ್ಯೂ ಮೇಲೆ ಕಂಡುಹಿಡಬೇಕಂದ್ರೆ ಈ ಎರಡರದ್ದು ಸಮ್ ವ್ಯಾಲ್ಯೂ ಏನಿರಬೇಕು ಸೇಮ್ ಇರಬೇಕು, ಆವಾಗ ಮಾತ್ರ ಕಂಡುಹಿಡೋಕ್ಕಾಗುತ್ತೆ. ಸೊ ಇಲ್ಲ ಅಂತಂದರೆ ನೀವು ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ರಿ, ಸಕ್ಸೆಸಿವ್ ಡಿಸ್ಕೌಂಟ್ ವ್ಯಾಲ್ಯೂನು ಕಂಡುಹಿಡ್ರಿ. ಸಕ್ಸೆಸಿವ್ ಅಂದ್ರೇನು, ನಮಗೆ ಸತತವಾಗಿ ಎರಡು ಈಕ್ವಲ್ ಅಮೌಂಟ್ ಬರುವಂಥದ್ದು ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ಸಕ್ಸೆಸಿವ್ ಡಿಸ್ಕೌಂಟ್ ಏನು ಬರುತ್ತೆ ನೋಡ್ರಿ, ಅದ್ರ ಫಾರ್ಮುಲಾ ಇರುವಂಥದ್ದು x+y - xy / 100 ಅಂತ. ಇದು ಸಕ್ಸೆಸಿವ್ ಡಿಸ್ಕೌಂಟ್ ಫಾರ್ಮುಲಾ ಆಗಿರುವಂಥದ್ದು. ಸೊ ಇದರಲ್ಲಿ ನೀವು ಹಾಕಿದ್ರೆ ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂದಾಗ ಏನೈತಿ ಇಲ್ಲಿ, ಎಕ್ಸ್ ಜಾಗದಾಗ 12% ಪ್ಲಸ್ ವೈ ಜಾಗದಾಗ 18 ಮೈನಸ್ 12 × 18 / 100 ಅಂತ. ಆದ್ದರಿಂದ 12 + 18 30 ಮೈನಸ್ ನೋಡಿರಿ 12 × 18 ಗುಣಕಾರ ಮಾಡಿರಿ, ಎಷ್ಟಾಗುತ್ತೆ ನಮಗೆ 18 × 30 18 × 36 3 ಕೈಲಿ 18 1 18 21 / 100 ಅಂದರೆ 216 / 100 ಅಂದರೆ ಏನಾಗುತ್ತೆ, ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡೋದಂತ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ ಕಳೀರಿ ಇಲ್ಲಿ. ಸೊ 30ರಲ್ಲಿ ನಾವು ಇಲ್ಲಿ 2.16 ಕಳಿಬೇಕು. ಸೊ ನೀವು ಅದಕ್ಕೆ ಏನು ಮಾಡಿರಿ, 30ರಲ್ಲಿ 3 ಕಳೀರಿ, ಏನಾಗುತ್ತೆ 27 ಬರುತ್ತೆ, 27. ಮತ್ತು ಅದೇ ಥರ 9ರಲ್ಲಿ 1 ತೆಗೆದ್ರೆ 8, ಮತ್ತು ಇದು 27.84 ಬರುತ್ತೆ. ಇದು ಆಪ್ಷನ್ ಬಿದಾಯಿತು ಕೊಟ್ಟಿರೋಂಥದ್ದು ಬಿದು. ಮತ್ತು ಸಿದು ನೋಡ್ರಿ ಅದೇ ಥರನೇ 15% ಮತ್ತು 15% ನೀವು ಸಕ್ಸೆಸಿವ್ ಡಿಸ್ಕೌಂಟ್ ವ್ಯಾಲ್ಯೂ ಕಂಡಿಡ್ರಿ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಫಸ್ಟ್ 15 ಎಕ್ಸ್ ವ್ಯಾಲ್ಯೂ ಇದ್ದಲ್ಲಿ ವೈ ಜಾಗದಲ್ಲಿ 15 ಮೈನಸ್ ಇದು 15 1 ನಿಮಿಷ ಪ್ಲಸ್ 15 ಮೈನಸ್ 15 × 15 / 100 ಅಂತ. ಆದ್ದರಿಂದ ಸೊ 15 ಕೂಡಿಸಿದ್ರೆ ಎಷ್ಟಾಗುತ್ತೆ 30 ಮೈನಸ್ ನೋಡಿರಿ 15 × 15 ಗುಣಾಕಾರ ಮಾಡಿದ್ರೆ ಏನಾಗುತ್ತೆ 225 / 100 ಆದರೆ ಏನಾಗುತ್ತೆ ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕಂತ. ಸೊ ಆದ್ದರಿಂದ 30ರಲ್ಲಿ 2.25 ತೆಗಿಬೇಕಂದ್ರೆ ನೀವು ಡೈರೆಕ್ಟಾಗಿ 30ರಲ್ಲಿ 3 ತೆಗೀರಿ, ಎಷ್ಟಾಗುತ್ತೆ 30ರಲ್ಲಿ 3 ತೆಗೆದ್ರೆ 27 ಆಗುತ್ತೆ, 27. ಮತ್ತು 100ರಲ್ಲಿ 25 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ 75 ಆಗುತ್ತೆ, 75. ಸೊ ಆದ್ದರಿಂದ ನಮಗೆ ಕಂಪ್ಯಾರಿಸನ್ ಮಾಡಿರಿ. ಫಸ್ಟು ಬಿದೇನೈತಿ 27.84 ಐತಿ, ಸಿದು 27.75 ಮತ್ತು ಎದೇನೈತಿ 16.66 ಐತಿ. ಇದರಲ್ಲಿ ಯಾವುದು ಹೈಯೆಸ್ಟ್ ಡಿಸ್ಕೌಂಟ್ ವ್ಯಾಲ್ಯೂ ಐತಿ, ಆಪ್ಷನ್ ನಂಬರ್ ಬಿ ಐತಿ. ಅಂದರೆ ಬಿ ಹೈಯೆಸ್ಟ್
ಡಿಸ್ಕೌಂಟ್ ಐತೆ, ಅದರಿಂದ ನಮ್ಗೆ ಯಾವ್ದು ಆನ್ಸರ್ ಆಗುತ್ತೆ? ಆಪ್ಷನ್ ನಂಬರ್ ಬಿ, ಓನ್ಲಿ ಬಿ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಹೈಯೆಸ್ಟು ಡಿಸ್ಕೌಂಟ್ ಕೊಡುವಂಥದ್ದು ಯಾವುದು? ಓನ್ಲಿ ಬಿ ಅಂತ. ಸೊ ನೀವು ಈ ಥರ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ಅಪ್ರೋಚ್ನ ಈ ಥರನೂ ಮಾಡ್ಬೋದು. ಇಲ್ಲಿಗೆ ಬೇಕಾದ್ರೆ ಹಾಕಿರ್ತೀನಿ, ಇದನ್ನು ಶಾರ್ಟ್ಕಟ್ ಅಪ್ರೋಚ್ ಅಂತ ಅಲ್ಲ, ಮೇಲಿದ್ದ ಶಾರ್ಟ್ಕಟ್ ಅಪ್ರೋಚ್, ಇದು ಬೇಸಿಕ್ ಮೆಥಡ್ ಇದು ಶಾರ್ಟ್ಕಟ್ ಅಪ್ರೋಚ್. ಯಾವಾಗ ಮಾಡಬೇಕಾದ್ರೆ ಇದನ್ನು ಅವೆರಡರ ಸಮ್ ಸೇಮ್ ಇದ್ದಾಗ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, 3 numbers are in the ratio of 6, ratio 7:3 and their LCM is 3654 ಅಂತ. ಸೊ ನಮಗೆ ಅದ್ರದ್ದು HCF ಏನು ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ ನಂಬರ್ ಯಾವ್ಯಾವ ಅದಾವ? 6, 7 ಮತ್ತು 3 ಐತಿ. ಇವುಗಳದ ಟೋಟಲ್ LCM ಎಷ್ಟು ಕೊಟ್ಟಿದ್ದಾನೆ? 3654 ಕೊಟ್ಟಿದ್ದಾನೆ. ಅಂದರೆ ಈಗ ಫಸ್ಟ್ ಇದ್ರದ್ದು LCM ಕಂಡುಹಿಡ್ಕೊಳ್ರಿ. ಇವ್ರದ್ದು LCM ಏನಾಗುತ್ತೆ ನಮಗೆ? ಇವು ಮೂವರದ್ದು LCM, ಇವ್ರ ಮೂವರದ್ದು LCM ಏನಾಗುತ್ತೆ? 42 ಆಗುತ್ತೆ, ಕರೆಕ್ಟಲ್ಲ? ಆದ್ದರಿಂದ ಅವನು ಟೋಟಲ್ LCM ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 3654 ಕೊಟ್ಟಿದ್ದಾನೆ. ಬಂದಿರುವಂಥದ್ದು ವ್ಯಾಲ್ಯೂ ಏನು? 42. ಅದೇ ಥರ ಗುಣಾಕಾರ ನಮಗಿದೆ ಇವು ಮೂರದ್ದು ನಮಗೆ HCF ಏನಾಗುತ್ತೆ? HCF ವ್ಯಾಲ್ಯೂ ಏನಾಗುತ್ತೆ ನಮಗೆ? 1 ಆಗುತ್ತೆ. ಯಾಕಂತಂದರೆ ಇವು ಮೂರು ಒಂದೇ ಮಗ್ಗಿಯಲ್ಲಿ ಬಂದಿದ್ರೆ ಮಾತ್ರ ಏನಾಗುತ್ತೆ? ಅದು HCF ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅದಕ್ಕೆ ಇವು ಮೂರು ಒಂದೇ ಮಗ್ಗಿಯಲ್ಲಿ ಬರಲ್ಲ, ಬೇರೆ ಬೇರೆ ಮಗ್ಗಿಯಲ್ಲಿ ಬರುತ್ತೆ. ಅದಕ್ಕೆ ನಮಗೆ HCF 1 ಆಗಿರುತ್ತೆ. ಗುಣಾಕಾರ 1 ನಮಗೆ, ಯಾಕಂದರೆ HCF ವ್ಯಾಲ್ಯೂ ಬೇಕಾಗಿದೆ ಅದಕ್ಕೆ. ಸೊ ಆದ್ದರಿಂದ ಕಟ್ತಾ ಹೊಡ್ರಿ. 6 7 47, 6 7 42, 6 6 36, 0 6 9 54. ಮತ್ತೆ ಕಟ್ತಾ ಹೊಡೆದ್ರೆ 7 8 56, 7 7 49. ಆದ್ದರಿಂದ ನಮಗೆ HCF ವ್ಯಾಲ್ಯೂ ಏನು ಬರುತ್ತೆ? 87 ಇದೆ ರೈಟ್ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ ನಂಬರ್ ಬಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, when a difference between compound and simple interest for 3 years is 228 at 4% simple interest ಅಂತ, ದ ಪ್ರಿನ್ಸಿಪಲ್ ಏನಂತ. ಸೊ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬೇಕಂದರೆ ಅದರದ್ದು ನಮಗೆ ಕಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ನೋಡೋ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 228 ಅಂತ. ಅದೇ ಥರ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 4% ಆಗುತ್ತೆ. ಸೊ ಎಷ್ಟು ಟೈಮ್ ಪೀರಿಯಡ್? 3 ಇಯರ್ಸ್ ಅಂತ. ಆವಾಗ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಂತ. ಸೊ ಇದಕ್ಕೊಂದು ಫಾರ್ಮುಲಾ ಐತಿ ನಿಮಗೆ ಶಾರ್ಟ್ಕಟಾಗಿ ಡೈರೆಕ್ಟಾಗಿ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು P ಇಂಟು R ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ 300 ಪ್ಲಸ್ R ಡಿವೈಡ್ ಬೈ 100 ಅಂತ. ಇದು ನಿಮಗೆ ಫಾರ್ಮುಲಾ ಇರುವಂಥದ್ದು. ಕಂಪೌಂಡ್ ಇಂಟ್ರೆಸ್ಟ್ 3 ಇಯರ್ದು, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ 3 ಇಯರ್ದು ಫಾರ್ಮುಲಾ. ಅದೇ ನಮಗೆ 2 ಇಯರ್ದು ಇತ್ತಂದರೆ ಸಿಂಪಲ್ ಇಲ್ಲಿ ತನಕ ಮಾಡಿದರೆ ಆಗಿತ್ತು. ಇಲ್ಲಿ ತನಕ ಇದೇ 2 ಇಯರ್ದು ಆಗುತ್ತೆ. 300 ಪ್ಲಸ್ R ಡಿವೈಡ್ ಬೈ 100 ಅಂದರೆ 3 ಇಯರ್ದು ಕನ್ಸಿಡರ್ ಆಗುತ್ತೆ. ಆದ್ದರಿಂದ ಅವುಗಳದ್ದು ಡಿಫ್ರೆನ್ಸ್ ಎಷ್ಟೈತಿ? 228 ಈಸ್ ಈಕ್ವಲ್ ಟು P ವ್ಯಾಲ್ಯೂ ಗೊತ್ತಿಲ್ಲ, ಓಕೆ. R ವ್ಯಾಲ್ಯೂ ಏನೈತಿ? 4 ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಗುಣಾಕಾರ 300 ಪ್ಲಸ್ R, 300 ಪ್ಲಸ್ 4 ಅಂತ ಎಷ್ಟಾಗುತ್ತೆ? 304 ಡಿವೈಡ್ ಬೈ 100 ಅಂತ. ಸೊ ನಮಗೆ ನೋಡಲಿ 228 ಈಸ್ ಈಕ್ವಲ್ ಟು P ಇಂಟು 4 ಡಿವೈಡ್ ಬೈ 25 ಅಂತ. ಅಂದರೆ 4ನ್ನು 100ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? 25 ಬರುತ್ತೆ. ಸೊ 1/25 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನಮಗೆ? 1/625 ಇಂಟು. ಸೊ ನೀವು ಮತ್ತೆ ಕಟ್ತಾ ಹೊಡ್ರಿ. ಎಷ್ಟರಿಂದ ಕಟ್ತಾ ಹೊಡಿತೀರಾ? 20 ಅಂದರೆ 4ರಿಂದ ಕಟ್ತಾ ಹೊಡೆದ್ಬಿಟ್ರಿ. ಏನಾಗುತ್ತೆ ನಮಗೆ? 4 7 28, 4 24 ಮತ್ತು 4 25 76 ಡಿವೈಡ್ ಬೈ 25 ಬರುತ್ತೆ. ಮತ್ತೆ ಕಟ್ತಾ ಹೊಡ್ರಿ. 76 1 76 3 ಕಟ್ತಾ ಹೊಡೆದ್ರೆ ನಮಗೆ P ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡ್ರಿ? 625 25 ಕೆಳಗೈತಿ, ಅದನ್ನು ಮೇಲೆ ತೊಗೊಂಡೋಗ್ಬಿಟ್ರಿ. ಅವಾಗ 3 ಇಂಟು 625 ಇಂಟು 25. ಸೊ ಏನಾಗುತ್ತೆ ನೋಡ್ರಿ ಇಲ್ಲಿ 625 ಇಂಟು 25 ಎಷ್ಟಾಗುತ್ತೆ ನಮಗೆ? 15625 ಆಗುತ್ತೆ. ಇಂಟು ಎಷ್ಟಾಗುತ್ತೆ ಇದು? 3 ಗುಣಾಕಾರ ಮಾಡಿರಿ. ಸೊ P ವ್ಯಾಲ್ಯೂ ಏನು ಬರುತ್ತೆ ನಮಗೆ? 3 5 15 ಒಂದು ಕೈಲ, 3 2 6 7, 3 6 18 ಒಂದು ಕೈಲ, 3 15 16 ಒಂದು ಕೈಲ, 3 3 4 ಅಂದರೆ 46,875 ಇದೆ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು? ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 14th ಪ್ರಾಬ್ಲಮ್ ನೋಡ್ರಿ. ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಆಗಿರುವಂಥದ್ದು. ಇದು 3D ಜಾಮೆಟ್ರಿ ನಮಗೇನಾಗುತ್ತೆ ಮೆನ್ಸುರೇಷನಲ್ಲಿ ಇರುವಂಥ ಪ್ರಾಬ್ಲಮ್ ಇದು. 3D ಮೆನ್ಸುರೇಷನ್ ಏನಂತಂದರೆ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಯಾಮೀಟರ್ ಆಫ್ ಎ ಬಾಲ್ ಇನ್ ದ ಶೇಪ್ ಆಫ್ ಎ ಹೆಮಿಸ್ಪಿಯರ್ ಆರ್ 26.6 ಸೆಂಟಿಮೀಟರ್ ಆ್ಯಂಡ್ 28 ಸೆಂಟಿಮೀಟರ್ ಅಂತ. ವಾಟ್ ಇಸ್ ದ ಕಾಸ್ಟ್ ಆರ್ ಟು ದಿ ನಿಯರೆಸ್ಟ್ ರುಪಿ ಆಫ್ ಪೆಂಡಿಂಗ್ಸ್ ಇಟ್ ಆಲ್ ಓವರ್ ಆಟ್ ದಿ ರೇಟ್ ಆಫ್ 3.75 ಅಂತ. ಅಂದರೆ ಒಂದು ಅರ್ಧ ಗೋಳಾಕಾರದಲ್ಲಿ ಇರುವಂಥದ್ದು ಒಂದು ಬಟ್ಟಲಿನ ಏನೈತೆ ಒಳ ಮತ್ತು ಹೊರದ ವ್ಯಾಸಗಳ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ, ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಸೊ ಫಸ್ಟ್ನೇದಾಗ ನಮ್ಗೆ ಡೈಗ್ರಾಮ್ ಹಾಕ್ಕೊಳ್ಳೋದು ಗೊತ್ತಿರಬೇಕಿಲ್ಲಿ. ಸೊ ನಮಗೆ ಇದು ಒಂಥರ ಬಟ್ಟಲ್ ಅನ್ಕೋರಿ, ಈ ಥರನೇ ಇರುತ್ತಲ್ಲ ಬಟ್ಲು ಕಾಮನ್ ಆಗಿ. ಸೊ ಇದು ಬಟ್ಲದ್ದು ಈ ಥರ ಶೇಪು. ಇದರಲ್ಲಿ ನಮಗೇನು ಕೊಟ್ಟಿದ್ದಾನೆ ಅಂದ್ರಿತ ಒಳಗೆಂದು ಮತ್ತು ಹೊರಗೆಂದು ಏನು ಕೊಟ್ಟಿದ್ದಾನೆ? ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದು
ಸ್ಮಾಲ್ r1 ಅಂದ್ಕೊಡ್ರಿ, ಸ್ಮಾಲ್ r, ಮತ್ತು ಇದನ್ನು ನೀವು ಕ್ಯಾಪಿಟಲ್ R ಅನ್ಕೋರಿ. ಇದು ಪಾಯಿಂಟ್ ಓ ಪಾಯಿಂಟಲ್ಲಿರೋದು, ಇದು ಕ್ಯಾಪಿಟಲ್ R. ಬೇಕಿದ್ದು ನಾನು ಬೇರೆ ಇದರಿಂದನೂ ಬರೀತೀನಿ ನೋಡ್ರಿ, ಇಲ್ಲಿ ಬೇರೆ ಮಾರ್ಕರಿಂದ ಬರೀತೀನಿ ನೋಡ್ರಿ, ಒಂದು ನಿಮಿಷ. ಸೊ ಮತ್ತು ಇದು ಬ್ಲ್ಯಾಕ್ ಮಾರ್ಕ್ ತೊಗೊಳ್ರಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇರುವಂಥದ್ದು ಇದು ಇನ್ನರ್ ರೇಡಿಯಸ್, ಔಟರ್ ರೇಡಿಯಸ್ ಇದು. ಸೊ ಇದು ಈ ಔಟರ್ ರೇಡಿಯಸ್ಗೆ ನಾವು R ಅಂತ ಬರೆಯಮ್ಮ, ಮತ್ತು ಇನ್ನರ್ ರೇಡಿಯಸ್ಗೆ ನಾವು ಸ್ಮಾಲ್ r ಅಂತ ಬರೀರಿ, ಸ್ಮಾಲ್ r. ಸೊ ನಮಗೆ ಏನಾಗುತ್ತೆ ಕಂಡುಹಿಡಿಯಲಿ. ಆದ್ದರಿಂದ ಅಥವಾ ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ನಮಗೆ ಡಯಾಮೀಟರ್ ವ್ಯಾಲ್ಯೂ ಇದ್ದಿದ್ದನ್ನು ರೇಡಿಯಸ್ ವ್ಯಾಲ್ಯೂ ಕಂಡುಹಿಡ್ಬೇಕು. ನಾವು ಏನು ಮಾಡಬೇಕು, ನಾವಿಲ್ಲಿ r = d/2 ಅಂತ ಮಾಡಬೇಕು, ಕರೆಕ್ಟಲ್ಲ. ಡಯಾಮೀಟರ್ನ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸಿಗುತ್ತೆ, ರೇಡಿಯಸ್ ವ್ಯಾಲ್ಯೂ ಸಿಗುತ್ತೆ. ಆದ್ದರಿಂದ ನಮ್ಗೆ ರೇಡಿಯಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಫಸ್ಟು ಔಟರ್ದು ರೇಡಿಯಸ್ ಕಂಡುಹಿಡ್ಕೊಡ್ರಿ. ಸೊ ಔಟರ್ ರೇಡಿಯಸ್ ಅಂದರೆ ನಾನು ಏನು ಹೇಳಿದ್ದೆ, ಕ್ಯಾಪಿಟಲ್ R ಅಂತ ಹೇಳಿದ್ದೆ, ಕ್ಯಾಪಿಟಲ್ R. ಸೊ ಔಟರ್ ರೇಡಿಯಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 28 ಸೆಂಟಿಮೀಟರ್ ಕೊಟ್ಟಿದ್ದಾನೆ, 28 ಸೆಂಟಿಮೀಟರ್, ಸಾರಿ ಇದು ಡಯಾಮೀಟರ್ ಕೊಟ್ಟಿದ್ದಾನೆ, ಔಟರ್ದು ಡಯಾಮೀಟರ್. ಸೊ ನಮಗೆ ರೇಡಿಯಸ್ ಬೇಕಂದರೆ ಔಟರ್ದು ಏನಾಗುತ್ತೆ, 28/2ನ ಗುಣಾಕಾರ ಮಾಡಬೇಕು, 2ನ ಡಿವೈಡ್ ಮಾಡಬೇಕು, ಆವಾಗ ನಮಗೆ 48 ಸೆಂಟಿಮೀಟರ್ ಸಿಗುತ್ತೆ. ಇದು ಔಟರ್ದು ರೇಡಿಯಸ್ ಸಿಗುತ್ತೆ. ಅದೇ ಥರ ಇನ್ನರ್ದು ರೇಡಿಯಸ್ ಬೇಕಂದರೆ 26.6ನ ನೀವು 2 ಇಂದ ಡಿವೈಡ್ ಮಾಡಿರಿ, ಅವಾಗ ಏನಾಗುತ್ತೆ, ನಮಗೆ ಇನ್ನರ್ದು ರೇಡಿಯಸ್ ಸಿಗುತ್ತೆ. ಎಷ್ಟು, 13.3 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ಇಷ್ಟು ಸಿಕ್ತು. ಆಮೇಲೆ ನಾವೇನು ಮಾಡ್ಬೇಕಂದ್ರೆ ಅದರದ್ದು ಎಷ್ಟು ಕಾಸ್ಟ್ ಆಗುತ್ತೆ, ನಾವು ಅದನ್ನು ಆ ಪೇಂಟಿಂಗ್ ಮಾಡೋಕ್ಕೆ ಅದನ್ನು ನಾವು ಕಂಡುಹಿಡಬೇಕಿಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವೇನು ಮಾಡಬೇಕು, ಅದರದ್ದು ಪೇಂಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮಗೆ ಮೇಲ್ಮೈ ಸುತ್ತಳತೆ ಕಂಡುಹಿಡಬೇಕು. ಸೊ ಮೇಲ್ಮೈ ಸುತ್ತಳತೆ ಅರ್ಥ ಟೋಟಲ್ ಸರ್ಫೇಸ್ ವ್ಯಾಲ್ಯೂನ ಕಂಡುಹಿಡಬೇಕಿಲ್ಲ. ಸೊ ಟೋಟಲ್ ಸರ್ಫೇಸ್ನ ಕಂಡುಹಿಡಿದ್ರೆ ಏನಾಗುತ್ತೆ, ನಮಗೆ ಟೋಟಲ್ ಪೇಂಟಿಂಗ್ ಬೆಳೆಯುವಂಥದ್ದು ರೇಟ್ ಎಷ್ಟು ಅಂತ ಸಿಗುತ್ತೆ ನಮಗೆ. ಆದ್ದರಿಂದ ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತ ಬರ್ಕೊಡ್ರಲ್ಲಿ, TSA ಟೋಟಲ್ ಸರ್ಫೇಸ್ ಏರಿಯಾ. ಸೊ ನಮಗೆ ಫಸ್ಟ್ನೇದಾಗಿ ಔಟರ್ದು ಈಗ ನಮಗೆ ಒಂದು ಸರ್ಕಲ್ ಐತಿ ಅಂದರೆ ಇದ್ರದ್ದು ಏರಿಯಾ ಏನಾಗಿರ್ತದೆ, ನಮಗೆ 2πr² ಆಗಿರ್ತದೆ, ಕರೆಕ್ಟಲ್ಲ. πr² ಇರುತ್ತೆ, πr² ಒಂದರದ್ದು ಆಯಿತು, ಇನ್ನೊಂದು ಎರಡರದ್ದು ಕೂಡಿಸ್ರಿ 2πr² ಆಗುತ್ತೆ, ಕರೆಕ್ಟಲ್ಲ. ಸೊ ಒಳಗಿಂದ ಮತ್ತು ಹೊರಗಿಂದ, ಆದ್ದರಿಂದ ಏನಾಗುತ್ತೆ, ನಮಗೆ ಔಟರ್ದು ಕನ್ಸಿಡರ್ ಮಾಡಿದರೆ 2πr² ಪ್ಲಸ್. ಅದೇ ಥರ ಇನ್ನರ್ದು ಕನ್ಸಿಡರ್ ಮಾಡಿದ್ರೆ ನಮಗೇನಾಗುತ್ತೆ, ಒಳಗೆ ಮತ್ತು ಹೊರಗೆ ಎರಡೂ ಮಾಡ್ಬೇಕು ನಾವು ಇಲ್ಲಿ. ಆದ್ದರಿಂದ ಒಳಗಿಂದ ಕನ್ಸಿಡರ್ ಮಾಡಿದರೆ 2πr² ಅಂತ, ಯಾಕಂದರೆ ನಮಗೆ ಸ್ಮಾಲ್ದನ್ನು ಕಂಡುಹಿಡಬೇಕಿಲ್ಲ, ಇಂಟರ್ನಲ್ ಆಗಿರುವಂಥದ್ದು ಸ್ಮಾಲ್ πr² ಮೈನಸ್ ಪ್ಲಸ್. ಅದೇ ಥರ ನಮಗೇನಾಗೋದು, ಏನು ಮಾಡ್ಬೇಕಂದ್ರೆ ಇನ್ನೊಂದು πr² ಮೈನಸ್ πr², ಕರೆಕ್ಟಲ್ಲ. ಇದನ್ನು ವ್ಯಾಲ್ಯೂ ಕಂಡುಹಿಡಬೇಕಿಲ್ಲ. ಸೊ ನೀವು ಡೈರೆಕ್ಟಾಗಿ ಮಾಡಿದ್ರೆ ಇಲ್ಲಿ ಇದನ್ನು ಮೈನಸ್ ಮಾಡಿದ್ರು ಕೂಡ ಏನಾಗುತ್ತೆ, πr² ಪ್ಲಸ್ πr² ಸಿಗುತ್ತೆ, ಕರೆಕ್ಟಲ್ಲ. ಸೊ ನಮಗೆ ಈ ಥರ ವ್ಯಾಲ್ಯೂಗಳು ಬಂದ ಮೇಲೆ ಈ ಥರ ಫಾರ್ಮುಲಾ ಇರುತ್ತಲ್ಲ, ಇದನ್ನು ಮತ್ತೇನು ಮಾಡಿರಿ, ನೀವು ಸಿಂಪ್ಲಿಫೈ ಮಾಡಿರಿ. ಏನೇನಾಗುತ್ತಾ, ಇದು ನಮಗೆ ಟೋಟಲ್ ಸರ್ಫೇಸ್ ಏರಿಯಾದ್ದು ಇದು ಹ್ಯಾಲೋ ಹೆಮಿಸ್ಪಿಯರ್ ಎಲ್ಲ ಇತ್ತಲ್ಲ, ಅದರದ್ದು ಫಾರ್ಮುಲಾ ಆಗಿರೋಂಥ. ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನೇನಾಗುತ್ತೆ ನೋಡ್ರಿ, ಬರ್ರಿ ಇಲ್ಲಿ TSA = ನೋಡ್ರಿ 2πr² ಐತಿ ಮತ್ತು ಇಲ್ಲಿ πr² ಐತಿ. ಸೊ ಕೂಡಿಸಿದ್ರೆ ಏನಾಗುತ್ತೆ ನಮಗೆ 3πr² ಪ್ಲಸ್ 2πr² ಸ್ಮಾಲ್ದು ಐತಿ ಮತ್ತು ಸ್ಮಾಲ್ದು πr² ಐತಿ. ಇದರಲ್ಲಿ ಇದ್ರ ಮೈನಸ್ ಮಾಡಿರಿ, ನಮಗೇನು ಸಿಗುತ್ತೆ, πr² ಸಿಗುತ್ತೆ. ಇದೇನಾಗುತ್ತೆ, ನಮಗೆ πr² ಸಿಗುತ್ತೆ, πr². ಆದ್ದರಿಂದ ಟೋಟಲ್ ಸರ್ಫೇಸ್ ಏರಿಯಾ = ನೋಡ್ರಿ πr² ಕಾಮನ್ ಐತಿ, ಅಲ್ಲ ಪೈ ಕಾಮನ್ ಐತಿ, ಸಾರಿ ಪೈ ಕಾಮನ್ ತೆಗೆದುಬಿಟ್ರಿ, ಅವಾಗ ಏನಾಗುತ್ತೆ ನಮಗೆ 3r² ಪ್ಲಸ್ r² ಅಂತ. ಆದ್ದರಿಂದ ನಮ್ಗೆ ಏನೇನು ವ್ಯಾಲ್ಯೂ ಉಳಿತದೆ ಬರೆದ್ಬಿಟ್ರಿ ಇಲ್ಲಿ. ಪೈ ಅಂದ್ರೇನು, 22/7 ಇಂಟು 3 ಅಂದ್ರೇನು, 3 ಆ್ಯಸ್ ಇಟ್ ಈಸ್ ಇಂಟು 4. ಇದೇನೈತಿ, r ಅಂದ್ರೇನು 14 ಐತಿ, ಕರೆಕ್ಟಲ್ಲ. 14 ಹೋಲ್ ಸ್ಕ್ವೇರ್ ಅದು ಪ್ಲಸ್ r ಅಂದ್ರೇನು, ಸ್ಮಾಲ್ r ಅಂದ್ರೇನು 13.3 ಐತಿ, 13.3 ಹೋಲ್ ಸ್ಕ್ವೇರ್. ಸೊ ಇದೇನಿದು ಕ್ಯಾಪಿಟಲ್ ಬ್ರ್ಯಾಕೆಟ್ ಬರ್ಕೊಳ್ರಿ. ಇಲ್ಲಿ ಏನಿತ್ತು ನಮಗೆ, ಇಲ್ಲಿ 3 ಇತ್ತಲ್ಲ, 3. ಸೊ ಆದ್ದರಿಂದ ನಮ್ಗೆ ಏನೇನು ಬರುತ್ತೆ ಇಲ್ಲಿ ನೆಕ್ಸ್ಟ್ ಬೇಕಲ್ ಪೇಜಲ್ಲಿ ತೋರಿಸ್ತೀವಿ ನೋಡ್ರಿ. ಸೊ ಟೋಟಲ್ ಸರ್ಫೇಸ್ ಏರಿಯಾ = ನಮಗೆ 22/7 ಇಂಟು 3 ಇಂಟು 14 ಹೋಲ್ ಸ್ಕ್ವೇರ್ ಏನು ಬರುತ್ತೆ ನಮಗೆ, 196 ಇರುತ್ತೆ, ಕರೆಕ್ಟಲ್ಲ. 3 ಇಂಟು 14 ಹೋಲ್ ಸ್ಕ್ವೇರ್ ಏನಾಗುತ್ತೆ ನಮಗೆ 196 ಮೈನಸ್ 13.3 ಅಂತ ಐತಿ. ಅದರದ್ದು 13.3 ಇದು ನಮಗೆ ಏನಾಗಬೇಕು, ಇಲ್ಲಿ ಹೋಲ್ ಸ್ಕ್ವೇರ್ನ ಕಂಡುಹಿಡಬೇಕಿಲ್ಲ, ಕರೆಕ್ಟಲ್ಲ. ಸೊ 100 ಎಷ್ಟು ದೊಡ್ಡದೈತದ, 33 ದೊಡ್ಡದೈತಿ. ಅಂದರೆ ನಮಗೇನಾಗುತ್ತೆ, ನಮಗೆ 176
176.89 ಆಗುತ್ತೆ. 176.89. ಅವಾಗ ನಾವು ನೋಡಲಿ 196 ಈ 176ನ ಏನು ಮಾಡ್ಬೇಕು, ಫಸ್ಟು ಈ 196ನ 3ರಿಂದ ಗುಣಾಕಾರ ಮಾಡ್ಕೊಂಡ್ಬಿಟ್ರಿ. ಎಷ್ಟಾಗುತ್ತೆ? 3 6 18, 3 ಮತ್ತು 27 28, ಮತ್ತು 3 1 3 588. ಈ 588ರಲ್ಲಿ ನಾವೇನು ಮಾಡಬೇಕಿಲ್ಲ, 176ನ ಮೈನಸ್ ಮಾಡಬೇಕಿಲ್ಲ. ಸೊ 0.89. ನಾನು ನಿಮ್ಗೆ ಹೇಳಿದಾಗೆ 176ನ ಮೈನಸ್ ಮಾಡೋದು 179 ಮೈನಸ್ 177ನ ಮೈನಸ್ ಮಾಡಿರಿ, ಅವಾಗ ಆನ್ಸರ್ ಬರುತ್ತೆ. 177ನ ಮೈನಸ್ ಮಾಡಿದ್ರೆ 8ರಲ್ಲಿ 7 ತೆಗೆದ್ರೆ 1, ಇದು 1, ಇದು ಸಾರಿ 1 ಮತ್ತು 0. ಇದೇನಾಗುತ್ತೆ ನಮಗೆ 5ರಲ್ಲಿ 1 ತೆಗೆದ್ರೆ 4, 4 ಪಾಯಿಂಟ್ ಅಂದರೆ ಮತ್ತು ಇದರಲ್ಲಿ ಕಳೆದ್ರೆ ಏನಾಗುತ್ತೆ ನಮಗೆ 11 ಆಗುತ್ತೆ. ಸೊ 401.11 ಅಂತ ಆಗುತ್ತೆ. ಆದ್ದರಿಂದ TSA ಇಸ್ ಈಕ್ವಲ್ ಟು ನಮ್ಗೆ ಡೈರೆಕ್ಟಾಗಿ ಬರುತ್ತೆ ನೋಡ್ರಿ, ಏನು ಬಂತು 22/7 ಇಂಟು 401.1 ಸೊ ಮತ್ತೆ ನೀವು ಏನು ಮಾಡಿರಿ, ಇದನ್ನು ಗುಣಾಕಾರ ಮಾಡಿ ಒಂದ್ಸರಿ ಮಾಡಿಬಿಟ್ರಿ ಏನೇನಾಗುತ್ತೆ ಅವಾಗ. ಸೊ ಡಿವೈಡ್ ಮಾಡಿದ್ರೆ ಇಲ್ಲಿ 7ರಿಂದ ಡಿವೈಡ್ ಮಾಡಿರಿ, ಎಷ್ಟಾಗುತ್ತೆ? 7 8 56, ಸಾರಿ 7 4 22, 7 5 35, 7 6 42, ಅಂದರೆ 7 5 35 ತೆಗೆದ್ರೆ ಎಷ್ಟಾಗುತ್ತೆ? 5 51 ಆಯಿತು. ಮತ್ತು 7 7 49. ಸೊ ನಮಗೇನಾಗುತ್ತೆ, ಸಮಥಿಂಗ್ ಪಾಯಿಂಟಲ್ಲಿ ಬರುತ್ತಿದ್ದು ಕರೆಕ್ಟಲ್ಲ. ಸೊ ಫಸ್ಟ್ನೇದಾಗಿ ನಮಗೆ 1 ನಿಮಿಷ ನಾವು ಗುಣಾಕಾರ ಮಾಡಿದ್ದು ಕರೆಕ್ಟ್ ಆಯ್ತಲ್ಲ ನೋಡ್ಕೊಂಬಿಟ್ರಲ್ಲಿ, 3 × 196 ಮತ್ತು ಅದನ್ನು ಗುಣಾಕಾರ ಮಾಡಿದ್ದು ಕರೆಕ್ಟ್ ಆಯ್ತಲ್ಲ ಅಂತ. ಸೊ ಇಲ್ಲಿ ಎಲ್ಲಿನ ಮಿಸ್ಟೇಕ್ ಆಗಿದೆ ನೋಡ್ರಿ, ಗುಣಾಕಾರ 3 6 18, 3 27 28, 588ರಲ್ಲಿ ನಾವೇನು ಮಾಡಬೇಕು, ಇಲ್ಲಿ 176.89 ತೆಗಿಬೇಕಿಲ್ಲ. ಸೊ ಆದ್ದರಿಂದ 10ರಲ್ಲಿ 9 ತೆಗೆದ್ರೆ 1, 9ರಲ್ಲಿ 8 ತೆಗೆದ್ರೆ 1 ಪಾಯಿಂಟ್, ಮತ್ತು 7ರಲ್ಲಿ 6 ತೆಗೆದ್ರೆ 1. ಸೊ ಇಲ್ಲಿ ತಪ್ಪಾಗಿದೆ ನಮ್ಮದು, ಅಂದರೆ 411 ಬರಬೇಕಿಲ್ಲ ಆ್ಯಕ್ಚುಲಿ, ಅಂದರೆ ಇಲ್ಲಿ ತಪ್ಪಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಇದೇನಿದೆ ನಮಗೆ 411.11 ಅಂತ. ಮತ್ತು ನೀವು 7ರಿಂದ ಕಟ್ತಾ ಹೊಟ್ರೆ ಎಷ್ಟಾಗುತ್ತೆ ನಮಗೆ? 7 5 35, 6 61 ಉಳಿತು, 61, 7 8 56 ಕರೆಕ್ಟಲ್ಲ. 7 8 56 ಅಂದರೆ ಮತ್ತೇನಾಗಿತ್ತು? 5 ಉಳಿತು, 51, ಮತ್ತು 7 8 56, ಮತ್ತೇನಾಗುತ್ತೆ ನಮಗೆ? 51 ಉಳಿತಲ್ಲ ಇಲ್ಲಿ. 51 ನಮಗೆ 49 ಆಗುತ್ತೆ, 7 7 49. ಸೊ ನಮಗೇನಾಗುತ್ತೆ? 2 ಉಳಿತು, 7 3 ಇದು 7 7 3 21. ಅಂದರೆ ನಮಗೇನಾಗುತ್ತೆ ಇಲ್ಲಿ 5873 ಆಗುತ್ತೆ. 5873 ಡಿವೈಡ್ ಮಾಡಿದಾಗ ನಮಗೆ. ಸೊ ನಮಗೆ ಇಲ್ಲಿ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಐತೆ ಅಂದರೆ ಪಾಯಿಂಟ್ ಆದಮೇಲೆ ಇಲ್ಲಿ ಇಟ್ಬಿಟ್ರಿ, ಅವಾಗ ಏನಾಗುತ್ತೆ ನಮಗೆ 58.73 ಬರುತ್ತಿಲ್ಲ. ಆದ್ದರಿಂದ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 22 × 58.73 ಬರುತ್ತೆ ಕರೆಕ್ಟಲ್ಲ. ಸೊ 58.73 ಬಂತು. ಮತ್ತು ಇದನ್ನು 22ರಿಂದ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ ನೋಡ್ರಿ, ಇಲ್ಲಿ 22ರಿಂದ ಗುಣಾಕಾರ ಮಾಡಿ ಬರೆದು ಬಿಟ್ರಿ. ಸೊ ನಮಗೇನು ಸಿಗುತ್ತೆ ಇಲ್ಲಿ 1292.06 ಸಿಗುತ್ತೆ. ಇದೇನಿದೆ ನಮಗೆ ಸೆಂಟಿಮೀಟರ್ ಸ್ಕ್ವೇರ್, ಯಾಕಂದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಯಾವಾಗಲೂ ನಮಗೆ ಇರುತ್ತೆ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ 1292.06 ಬಂತು. ಬಟ್ ಅವನು 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಅವನು ಪೇಂಟಿಂಗ್ ಮಾಡೋಕ್ಕೆ ಎಷ್ಟು ತೊಗೊಂತಾನೆ ಚಾರ್ಜಸ್ಸು? 3.75 ತೊಗೊಂತಾನೆ. ಈ 3.75ನ ಅದಕ್ಕೆ ಗುಣಾಕಾರ ಮಾಡಿ ಬರೆದುಬಿಟ್ರೆ, ಆದ್ದರಿಂದ ಟೋಟಲ್ ಸರ್ಫೇಸ್ ಏರಿಯಾ ಪೇಂಟಿಂಗ್ ಕಾಸ್ಟ್ ಇದು. ಸೊ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟು? 3.75. ಎಷ್ಟು? 1 ಸೆಂಟಿಮೀಟರ್ ಸ್ಕ್ವೇರ್ಗೆ 3.75 ತೊಗೊಂಡ್ರೆ ಅಂಥದ್ದಕ್ಕೆ 1292.06ಗೆ ಎಷ್ಟು ತೊಗೊಂತಾರೆ ಕಂಡುಹಿಡಬೇಕಿಲ್ಲ. ಆದ್ದರಿಂದ ಕಾಸ್ಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ. ಸೊ ಕಾಮನ್ ಆಗಿ ನೀವು ಈ 37.ನ 1292ನ 0 ಗುಣಾಕಾರ ಮಾಡಿ ಬರೆದುಬಿಟ್ರಿ. ಸೊ ನಮಗೇನಾಗುತ್ತೆ? ನಿಯರ್ ಬೈ ವ್ಯಾಲ್ಯೂ ಬರುತ್ತೆ ಇಲ್ಲಿ ಕರೆಕ್ಟಲ್ಲ. ಸೊ ಗುಣಾಕಾರ ಮಾಡಿದ್ರೆ ನಮಗೆ ಅನಿಸುತ್ತೆ ಇಲ್ಲಿ ಕೊಟ್ಟಿರುವಂಥದ್ದು ವ್ಯಾಲ್ಯೂಗಳಲ್ಲಿ ನಿಯರ್ ಬೈ ವ್ಯಾಲ್ಯೂ ಬರುವಂಥದ್ದು. ಸೊ ನಮಗೆ ಗುಣಾಕಾರ ಮಾಡಿ ನೋಡ್ರಿ ಒಂದ್ಸರಿ ಏನೇನು ಬರುತ್ತಂತ. ಸೊ 3.75 × 1292 ಗುಣಾಕಾರ ಮಾಡಿದರೆ, ಸೊ ನಮ್ಗೆ ಗುಣಾಕಾರ ಮಾಡಿದರೆ ಏನು ಬರುತ್ತಿಲ್ಲ? 4845.225 ಬರುತ್ತೆ. ಸೊ 225 ಬರುತ್ತಲ್ಲ, ಇಲ್ಲ ನೋಡ್ರಿ ಇಲ್ಲಿ ಆಪ್ಷನ್ ಯಾವುದಿರುತ್ತಂತ. ಸೊ ಇಲ್ಲಿ 4000 ಐತಿ, ಇಲ್ಲಿ ಬಂದಿರೋದು ಆಪ್ಷನ್ 9000 ಐತಿ, ಅಂದರೆ ಎಲ್ಲೋ ಮಿಸ್ಟೇಕ್ ಆಗಿದೆ ಇಲ್ಲಿ. ಸೊ ನೋಡ್ರಿ ಎಲ್ಲಿ ಮಿಸ್ಟೇಕ್ ಆಗಿದೆ ಗೊತ್ತಾ? ಇಲ್ಲಿ ಪ್ಲಸ್ ಐತಿ, ಇಲ್ಲಿ ನಾವು ಮೈನಸ್ ತೊಗೊಂಡ್ಬಿಟ್ಟಿವಿ. ಸೊ ಎಲ್ಲ ಪ್ರಾಬ್ಲಮ್ ಏನಾಗಿದೆ? ತಪ್ಪಾಗಿದೆ ಇಲ್ಲಿ. ಪ್ಲಸ್ ಇದ್ದಿದ್ದು ಮೈನಸ್ ತೊಗೊಂಡ್ಬಿಟ್ಟಿವಿ ಇಲ್ಲಿ ಸ್ಲೈಡಲ್ಲಿ ಬೇರೆ ಕಡೆ ತೊಗೊಂಡಾಗ. ಸೊ ಇಲ್ಲಿ ನೀವು ಪ್ಲಸ್ ಮಾಡ್ಕೊಂಬಿಟ್ಟು ಏನಾಗುತ್ತೆ? ಕರೆಕ್ಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನಮಗೆ ಕಾಸ್ಟ್ ವ್ಯಾಲ್ಯೂ ಏನಾಗುತ್ತೆ? ಸ್ವಲ್ಪ ಅದಕ್ಕೆ ಕಡಿಮೆ ಬರುತ್ತೆ, ಅದಕ್ಕೆ
3 ಇಂಟು 196 ಇದು 3 ಇಂಟು 196 ಇದು ಪ್ಲಸ್. ಸೊ ಆದ್ದರಿಂದ ನಾವು ಅವಾಗ 3 ಇಂಟು 196 ಪ್ಲಸ್ ಇದು 176 ಕೂಡಿಸ್ಬೇಕು. ಸೊ ನೀವು 196ನ 3 ಇಂಟು ಗುಣಾಕಾರ ಮಾಡಿದ್ರೆ ಎಷ್ಟು ಬಂದಿತ್ತು? 598 ಬಂದಿತ್ತು. ಇದರಲ್ಲಿ ನಾನು ಮಾಡಬೇಕು 176ನ 0.89 ಕೂಡಿಸ್ಬೇಕು ಇಲ್ಲಿ. ಸೊ 89 8 6 14 ಒಂದು ಕೈಲ 8 7 15 16 ಒಂದು ಕೈಲ 7 764.89 ಬಂದಿದೆ. ಅಂದರೆ 22/7 ಇಂಟು ಡೈರೆಕ್ಟಾಗಿ ಬರುತ್ತೆ ನೋಡಿ, ಜಾಗದಾಗ ಏನು ಬಂದಿದೆ 764.89. ಈ 7ರಿಂದ ಮತ್ತೆ ಕಟ್ತಾ ಹೊಟ್ರಿ ನಮಗೇನು ಸಿಗುತ್ತಾ ನೋಡ್ರಿ, 7 1 ಮತ್ತು 0 7 9 63 ಒಂದು ಉಳಿತು 18 ಆಯಿತು. 18 ಅಂದರೆ 7 7 14 7 7 49 ಅಂದರೆ ಪಾಯಿಂಟ್ ಆದಮೇಲೆ ಮತ್ತೆ 2 ಸಂಖ್ಯೆ. ಸೊ 22 ಇಂಟು 109.27 ಸಿಕ್ತು. ಸೊ 22ನ ನಾವೇನು ಮಾಡಬೇಕಿಲ್ಲಿ 102 ಇಂದ 109 ಗುಣಾಕಾರ ಮಾಡಿರಿ. 109.27 ಇಂಟು 22. ಸೊ 2 14 ಒಂದು ಕೈಲ 2 4 5 2 9 18 2 ಅಂದರೆ ಪ್ಲಸ್ 4 5 8 1 2 ಅಂತ ಮತ್ತು ಕೂಡಿಸ್ರಿ 4 9. ಸೊ ನಮಗೇನು ಸಿಗುತ್ತೆ 13 ಒಂದು ಕೈಲ 9 10 ಒಂದು ಕೈಲ 4 ಮತ್ತು 2 ಅಂದರೆ ನಮಗೆ ಸಿಗುತ್ತೆ 240394 ಸಿಗುತ್ತೆ. ಅಂದರೆ 240394 ಸೆಂಟಿಮೀಟರ್ ಸ್ಕ್ವೇರ್. ಬಟ್ ನಮಗೆ ಇಲ್ಲಿ ಪಾಯಿಂಟ್ ಆದಮೇಲೆ 2 ಐತಿ, 2 ಸಂಖ್ಯೆ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಐತಿ. ಸೊ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ಬಂತು? ಟೋಟಲ್ ಸರ್ಫೇಸ್ ಏರಿಯಾ ವ್ಯಾಲ್ಯೂ ಎಷ್ಟು ಬಂತು? 2403 ರೂಪಾಯಿ. ಇದು ಸೆಂಟಿಮೀಟರ್ ಸ್ಕ್ವೇರ್. ಬಟ್ ನಮಗೆ ಅದರದ ಕಾಸ್ಟ್ ವ್ಯಾಲ್ಯೂ ಕೊಂಡಿಡ್ಬೇಕು ಇಲ್ಲಿ, ಕರೆಕ್ಟಲ್ಲ? 1 ಸೆಂಟಿಮೀಟರ್ ಸ್ಕ್ವೇರ್ದ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದಾನೆ ಅಂತ 3.75 ತೊಗೊಂಡಿದ್ದಾರೆ. ಅಂಥದ್ದು 2403 ರೂಪಾಯಿದು ಏನಾಗುತ್ತೆ ಕಂಡುಬಿಡ್ಲಿ. ಸೊ ಅದರಿಂದ 2403 ರೂಪಾಯಿ 0.94 ಇಂಟು 3.75ನ ಗುಣಾಕಾರ ಮಾಡಿರಿ. ಸೊ ನಮಗೇನಾಗುತ್ತೆ ಅವಾಗ ಆಟೋಮೆಟಿಕ್ಕಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ನೀವು ಗುಣಾಕಾರ ಮಾಡಿರಿ, ಅದಕ್ಕೆ ಏನು ಬರುತ್ತೆ 2403 ಇಂಟು 3.75 ಅಂತ. ಅಂದರೆ ನಮಗೆ ಇದಕ್ಕೆ ಗುಣಾಕಾರ ಮಾಡಿದರೆ ನಿಯರ್ಲಿ ವ್ಯಾಲ್ಯೂ ಏನು ಬರುತ್ತೆ 9014.775 ಬರುತ್ತೆ. ಸೊ ಇಲ್ಲಾಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಇರಲಿಕ್ಕಂದ್ರೆ ನಾನು ಡೈರೆಕ್ಟಾಗಿ ಆ್ಯಕ್ಚುಲಿ ಡಿಜಿಟಲ್ ಸಮ್ನ ಅಪ್ಲೈ ಮಾಡಿ ಬರ್ತಿತ್ತು. ಸೊ ಅದಕ್ಕೆ ನಾವು ಇದನ್ನು ಗುಣಾಕಾರ ಮಾಡೋದೇನಾಗುತ್ತೆ 901945 ಇಸ್ ದಿಸ್. ಅದನ್ನೇನಾಗುತ್ತೆ ಅದರದ್ದು ಕಾಸ್ಟ್ ಬಂದಿದೆ ಇಲ್ಲಿ. ಅದನ್ನು ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ ನೋಡಿರಿ 9015. ಅದ್ರ ನಿಯರ್ ಬೈ ವ್ಯಾಲ್ಯೂ 9015 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ಇದೇನೋದು ನಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ದು ಹೆಮಿಸ್ಪಿಯರ್ ಆಗಿರುವಂಥ ಅದರದ್ದು ಟೋಟಲ್ ಪೇಂಟಿಂಗ್ ಕಾಸ್ಟ್. ಬೇಕಿದನ್ನು ಅಳಿಸ್ಬಿಡ್ತೀನಿ ನೋಡಿರಿ ಇದನ್ನು. ಸೊ ಇಷ್ಟು ನಮಗೆ ಪ್ರಾಬ್ಲಮ್ ಆನ್ಸರ್ ಆಗಿರ್ಬೋದು. ಸೊ ನಿಮ್ಗೆ ಏನೇನು ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇದರ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಇಲ್ಲಿ. ಸೊ ಎವರೇಜ್ ಆಫ್ ದಿ 13 ನಂಬರ್ ಈಸ್ 57 ಅಂತ, ಮತ್ತು ದ ಎವರೇಜ್ ಆಫ್ ದಿ ಫಸ್ಟ್ 3 ನಂಬರ್ ಈಸ್ 48 ಆ್ಯಂಡ್ ದ್ಯಾಟ್ ಆಫ್ ದಿ ನೆಕ್ಸ್ಟ್ 7 ನಂಬರ್ ಈಸ್ 58. ದ 11 ನಂಬರ್ ಈಸ್ 2 times ದಿ 12 ನಂಬರ್ ಆ್ಯಂಡ್ 12th ನಂಬರ್ ಈಸ್ 13 3 less than ದಿ 30 ನಂಬರ್ ಅಂತ. ವಾಟ್ ಈಸ್ ದ ಎವರೇಜ್ ಆಫ್ ದಿ 11 and 30 ನಂಬರ್? ಸೊ ಇದು ಹೆಂಗಂದರೆ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಐ ಥಿಂಕ್ 2ನೇದು 3ನೇ ಕ್ಲಾಸಲ್ಲಿ ನಾನು ಮಾಡಿಸಿದ್ದೆ. ಪ್ರಾಕ್ಟೀಸ್ ಸೆಟ್ 3 ಕ್ಲಾಸಲ್ಲಿ ಇರಬೇಕಿದೆ. ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದೆ. ಸೊ ನಮಗೆ 13th ಏನು ಕೊಟ್ಟಿದ್ದಾರೆ, 13th ನಂಬರ್ದು ಎವರೇಜ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು 57 ಅಂತ. ಸೊ ಫಸ್ಟ್ನೇದಾಗಿ ನಮಗೆ ಡಾಟಾ ಬರ್ಕೊಳ್ರಿ ಮತ್ತು ಇದು ಎವರೇಜ್ ಬರ್ಕೊಳ್ರಿ. ಸೊ ಆದ್ದರಿಂದ ನಮ್ಗೆ ನೋಡ್ರಿ ಇಲ್ಲಿ 13 ನಂಬರ್ದು ಎಷ್ಟಿದೆ ನಮ್ಗೆ ಎವರೇಜು 57 ಇದೆ. ಅದರಲ್ಲಿ ಫಸ್ಟ್ 3 ನಂಬರ್ದು ಎಷ್ಟಿದೆ ಎವರೇಜು? ಫಸ್ಟ್ 3 ನಂಬರ್ದು 48 ಇದೆ. ಅದೇ ಥರ ನೆಕ್ಸ್ಟ್ 7 ನಂಬರ್ ಅಂತ. ನೆಕ್ಸ್ಟ್ 7 ನಂಬರ್ ಎವರೇಜ್ ಎಷ್ಟೈತಿ ನಮಗೆ ಇಲ್ಲಿ 58 ಆದರೆ ನಮಗೆ 11th ನಂಬರ್ ನಮ್ಗೆ ಏನೈತಿ ಗೊತ್ತಿಲ್ಲ. 11th ನಂಬರ್ ಅದೇ ಥರ 12th ನಂಬರ್ ಅದೇ ಥರ 13th ನಂಬರ್ ಅಂತ ಬರ್ಕೊಂಡ್ಬಿಟ್ರಲ್ಲಿ. 11th ನಂಬರ್ 12th ನಂಬರ್ 13th ನಂಬರ್. ಸೊ ಅವನು 11th ನಂಬರ್ ಏನು ಕೊಟ್ಟಿದ್ದಾನೆ ಇಲ್ಲಿ 11th ನಂಬರ್ ಈಸ್ 2 times ದಿ 12th ನಂಬರ್ ಅಂತ. 2 times ದಿ 12th ನಂಬರ್. ಸೊ ನಮಗೆ ನಾವು 12th ನಂಬರ್ನ 12th ನಂಬರ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ 11th ನಂಬರ್ ಏನಾಗುತ್ತೆ ನಮಗೆ 2x ಅಂತ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ 12th ನಂಬರ್ ಈಸ್ 3 less than ದಿ 13th ನಂಬರ್ ಅಂತ. ಮತ್ತು 12th ನಂಬರು 13th ನಂಬರ್ಗಿನ ಎಷ್ಟು ಕಡಿಮೆ ಆಗಿದೆ 3 ಲೆಸ್ ಆಗಿದೆ. ಅಂದರೆ 12th ನಂಬರ್ ನಮಗೇನು ಬರುತ್ತೆ, ನಾವು 12th ನಂಬರ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ನಾವು ಈಗ 12th ನಂಬರ್ ಜಾಗದಲ್ಲಿ ಎಕ್ಸ್ ಅಂತ ಹಾಕಿದರೆ ನಮಗೇನು ಸಿಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ 3 = ಏನಾಗುತ್ತೆ ನಮಗೆ 13th ನಂಬರ್ ಸಿಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ 11th ನಂಬರ್ ಜಾಗದಲ್ಲಿ ನಾವು ಇಲ್ಲಿ 2x ಅಂತ ಬರೀಬೇಕು. ಮತ್ತು 12th ನಂಬರ್ ಜಾಗದಲ್ಲಿ ಏನು ಬರೀಬೇಕು ಇಲ್ಲಿ? ಸೊ 12th ನಂಬರ್ ಜಾಗದಲ್ಲಿ 2x ಅಲ್ಲ 12th ನಂಬರ್ ಜಾಗದಲ್ಲಿ x ಮತ್ತು 13th ನಂಬರ್ ಜಾಗದಲ್ಲಿ x + 3 ಅಂತ.
ಅವನು ಟೋಟಲ್ 13 ನಂಬರ್ದು ಎವರೇಜು 57, ಫಸ್ಟ್ 3 ನಂಬರ್ದು 48, ನೆಕ್ಸ್ಟ್ 7 ನಂಬರ್ದು 58 ಆಯಿತು. ನೀವು ಕೇಳ್ಬೋದು ಇಲ್ಲಿ 10 ನಂಬರ್ ಅದು, ಇನ್ನು 3 ನಂಬರ್ ಯಾವುದು ಅಂದರೆ 11th 12th 13 ನಂಬರ್, ಇವೇ ನಮಗೆ ನೆಕ್ಸ್ಟ್ ಇರೋವಂಥದ್ದು 3 ನಂಬರ್ಸ್. ಇಷ್ಟಾದಮೇಲೆ ಅವನು ಏನು ಕೇಳಿದಾನಂದರೆ ನಮಗೆ 11th ಮತ್ತು 13 ನಂಬರ್ದು ವ್ಯಾಲ್ಯೂ ಅದರದ್ದು ಎವರೇಜ್ ಕಂಡುಹಿಡಬೇಕಂತ. ಆದ್ದರಿಂದ ನೋಡಲ್ಲಿ ನಾವು ಫಸ್ಟ್ 13 × 57 ಮಾಡಿಕೊಡ್ರೆ 13 × 57 ಈಸ್ ಈಕ್ವಲ್ ಟು ಫಸ್ಟ್ 3 ನಂಬರ್ದು ಎವರೇಜು ಇಂಟು 3 × 48 ಪ್ಲಸ್ 7 × 58 ಪ್ಲಸ್ ಉಳಿಗಿದೆ 3 ನಂಬರ್ ಕೂಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ 2x ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 3 ಅಂತ. ಕರೆಕ್ಟಲ್ಲ? ಟೋಟಲ್ 30 ನಂಬರ್ ಎವರೇಜ್ ಒಂದು ಕಡೆ, ಉಳಿಕಿದ್ದು ನಂಬರ್ಗಳದ್ದು ಎವರೇಜ್ ಬರ್ಕೊಂಡ್ಬಿಡ್ರಿ. ಆದ್ದರಿಂದ ಗುಣಾಕಾರ ಮಾಡಿರಿ, ಇನ್ನೂ ಸಿಗುತ್ತೆ ನಮಗೆ. ಬೇಗ ಈ ಕಡೆ ಬರ್ತೀವಿ ನೋಡಿರಿ. 13 × 91, 9 ಕೈಲ 13 × 65, 74, 741 ಬಂತು ಈಸ್ ಈಕ್ವಲ್ ಟು 3 × 24, 2 ಕೈಲ 3 × 12, 144 ಪ್ಲಸ್ 7 × 56, 5 ಕೈಲ 7 × 35, 460, 406 ಪ್ಲಸ್ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ ನೋಡಿರಿ, ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಎಷ್ಟಾಯಿತು 4x ಆಯಿತು ಪ್ಲಸ್ 3 ಅಂತ. ಸೊ ಇದೇನಿದು ಎಕ್ಸ್ ವ್ಯಾಲ್ಯೂ, ಇದು 2x ಪ್ಲಸ್ ಎಕ್ಸ್ ಅಂತ. ಆದ್ದರಿಂದ 144 ಮತ್ತು 406 ಕೂಡಿಸ್ರಿ ಎಷ್ಟಾಗುತ್ತೆ 10, 1, 5, 5, 550. 550ರಲ್ಲಿ 3 ಕೂಡಿಸಿದ್ರೆ 553 ಆಗುತ್ತೆ. ಈ 741ರಲ್ಲಿ 553 ಕಳೀರಿ ಎಷ್ಟಾಗುತ್ತೆ ನಮಗೆ 8. ಮತ್ತು ಇದೇನಾಗುತ್ತೆ ನಮಗೆ 13ರಲ್ಲಿ 5 ತೆಗೆದ್ರೆ 8, ಮತ್ತು ಕರೆಕ್ಟಲ್ಲ 6ರಲ್ಲಿ 5 ತೆಗೆದ್ರೆ 188. 188 ಈಸ್ ಈಕ್ವಲ್ ಟು ನಮಗೆ ಇದೇನಾಗುತ್ತೆ 4x ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಇಲ್ಲಿ 4 × 4 16, 4 × 28. ಸೊ ಆದ್ದರಿಂದ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು 47 ಬಂತು. ಸೊ ಎಕ್ಸ್ ಎಂಬುದು ಏನಾಯ್ತು ಇದು 12th ನಂಬರ್ ಅಂತ. 12th ನಂಬರ್ ಇಲ್ಲಿ ಐತಲ್ಲ, ಎಕ್ಸ್ ಎಂಬುದು 12th ನಂಬರ್ ಆದರೆ ನಮಗೆ 11th ನಂಬರ್ ಏನು ಬರುತ್ತೆ ಕಂಡು ಹಿಡ್ಕೋಬೇಕು ಇಲ್ಲಿ. ಸೊ ಡೈರೆಕ್ಟಾಗಿ ನೋಡ್ರಿ, ಸೊ ಎಕ್ಸ್ ಈಸ್ ಈಕ್ವಲ್ ಟು 48, ಇದು ನಥಿಂಗ್ ಬಟ್ ಇದೇನಿದು 12th ನಂಬರ್ ಇದು. ಸೊ ನಮಗೆ 12th ನಂಬರ್ ಬಂದಮೇಲೆ 11th ನಂಬರ್ ಏನು ಬರುತ್ತೆ ನೋಡ್ರಿ, 11th ನಂಬರ್ ಏನೈತಿ ಇಲ್ಲಿ 2x ಅಂತ ಐತಿ, 2x. ಸೊ ಆದ್ದರಿಂದ 2 × x ಅಂದ್ರೇನು 48. ಸೊ ನಮಗೇನಾಗುತ್ತೆ 96 ಆಗುತ್ತೆ. ಅದೇ ಥರ 13th ನಂಬರ್ ಬೇಕು. 13th ನಂಬರ್ ಅಂದ್ರೇನು ಎಕ್ಸ್ ಪ್ಲಸ್ 3 ಅಂತ. ಸೊ ಎಕ್ಸ್ ಅಂದ್ರೇನು 47 ಸಾರಿ. ಸೊ 47 ಇದು ಕೆಲವೊಂದು ಟೈಮು ಆ ಕಡೆಯಿಂದ ಈ ಕಡೆ ಬರ್ಕೊಳ್ಳೋದ್ರಾಗ ಒಂದು ವ್ಯಾಲ್ಯೂ ಸ್ಕಿಪ್ ಆಗಿರ್ತದೆ. ಇದು 47 ಇದು ಸಾರಿ 47 ಅಂದರೆ ಏನಾಗುತ್ತೆ 94. ಸೊ ಇದು 47 ಪ್ಲಸ್ 3 ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ 50 ಸಿಗುತ್ತೆ. ಆದ್ದರಿಂದ ಇವೆರಡರದ್ದು ನಮಗೆ ಎವರೇಜ್ ಬೇಕು. ಸೊ ಎವರೇಜ್ ಬೇಕಂದ್ರೆ ನಾನು ಏನು ಮಾಡ್ಬೇಕು ಇಲ್ಲಿ 94 ಪ್ಲಸ್ 50 ಡಿವೈಡೆಡ್ ಬೈ 2 ಅಂತ. ಸೊ 144 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 72 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ಎವರೇಜ್ ಏನು ಬರುತ್ತೆ 13 ಮತ್ತು 11th ನಂಬರ್ದು 72 ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಆಯ್ತು, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಇಫ್ ಎ ಟ್ರೈನ್ runs at 40 km/h, it reaches its destination late by 10 minutes ಅಂತ. ಬಟ್ ಇಫ್ ಇಟ್ ರನ್ಸ್ ಬೈ 45 km/h, it is late by 4 minutes. ದ ಕರೆಕ್ಟ್ ಟೈಮ್ ಫಾರ್ ದಿ ಟ್ರೈನ್ ಟು ಕಂಪ್ಲೀಟ್ ದ ಜರ್ನಿ ಇದೆ ಅಂತ. ನಮಗೆ ಕರೆಕ್ಟ್ ಟೈಮಿಂಗ್ ಏನು ಬರುತ್ತೆ ಕಂಡು ಹಿಡ್ಕೋಬೇಕಿಲ್ಲ. ಸೊ ಮೊದಲೇದಾಗಿ ನಮ್ಗೆ ಏನು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಕಂಡು ಹಿಡ್ಕೋಬೇಕು ಮೇನ್. ಸೊ ಡಿಸ್ಟೆನ್ಸ್ ಕಂಡು ಹಿಡ್ಬೇಕಂದ್ರೆ ಒಂದು ಫಾರ್ಮುಲಾ ಐತಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು XY ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಇಂಟು ಟಿ ಅಂತ. ಸೊ ಒಂದು ನಿಮಿಷ ಇನ್ನೊಂದ್ಸರಿ ಬರೆದು ಬಿಡ್ತೀವಿ ನೋಡ್ರಿ. XY ಡಿವೈಡೆಡ್ ಬೈ ಇದು ಕೆಲವೊಂದು ಟೈಮು ಇಲ್ಲಿ ಮಾರ್ಕರ್ ಮೇಲೆ ನಂದೊಂದು ಪೆನ್ ಇರುತ್ತಲ್ಲ, ಅದ್ರ ಮೇಲೆ ಒಂದು ಬಟ್ಟೆ ಇರುತ್ತೆ. ಆ ಬಟ್ಟೆ ಮೇಲೆ ಸಡನ್ಲಿ ಕ್ಲಿಕ್ ಆದ್ರೆ ಏನಾಗುತ್ತೆ ಅದು ಅಳಿಸಿ ಹೋಗ್ಬಿಡುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಇಂಟು ಟಿ ಅಂತ. ಆದ್ದರಿಂದ ಡಿಸ್ಟೆನ್ಸ್ ಇಟ್ಕೊಳ್ತೀನಿ. ಫಸ್ಟ್ ಸ್ಪೀಡ್ ಎಷ್ಟೈತಿ ಇಲ್ಲಿ 40 km ಐತಿ 40. ಸೆಕೆಂಡ್ ಸ್ಪೀಡು 45 ಡಿವೈಡೆಡ್ ಬೈ. ಸೊ ಮತ್ತು ನಮಗೇನತ್ತೆ ಇದು ಎಕ್ಸ್ ಮೈನಸ್ ವೈ ಸಾರಿ ಅದರಲ್ಲಿ ಅದನ್ನು ಮೈನಸ್ ಮಾಡಬೇಕು. ಯಾಕಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ನೋಡಿರಿ. ಸ್ಟಾರ್ಟಿಂಗಲ್ಲಿ 40 ಇದ್ದಿದ್ದು 45 ಬಂದಿದೆ ಅಂದರೆ ಇನ್ನು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಅದು. ಸೊ ಆದ್ದರಿಂದ ಇದೇನಾಗುತ್ತೆ ನಮಗೆ ಎಕ್ಸ್ ಮೈನಸ್ ವೈ ಅಂತ. ಒಂದು ನಿಮಿಷ. ಸೊ ಇದೇನಾಗುತ್ತೆ ಎಕ್ಸ್ ಮೈನಸ್ ವೈ. ಸೊ ನಾವು ಎಕ್ಸನ್ನು 45 ಅಂದ್ಕೊಂಡ್ರೆ ಅದನ್ನಾಗುತ್ತೆ ಅದರಲ್ಲಿ ಮೈನಸ್ ಆಗಿ 5 ಉಳಿದಿರ್ತದೆ ಇಂಟು ನೋಡಿರಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಮಿನಿಟಲ್ಲಿ ರೀಚ್ ಆಗಿದೆ ಲೇಟು 10 ಮಿನಿಟಲ್ಲಿ ರೀಚ್ ಆಗಿದೆ. ನೆಕ್ಸ್ಟಲ್ಲಿ 4 ಮಿನಿಟ್. ಅಂದರೆ ಇನ್ ಕೇಸ್ ನಮಗೆ ಲೇಟು ಮತ್ತು ಲೇಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟೈಮಿಗೂ ಲೇಟ್ ಕೊಟ್ಟಿದ್ರು, ಸೆಕೆಂಡ್ ಟೈಮಿಗೂ ಲೇಟ್ ಕೊಟ್ಟಿದ್ರು, ನಾವು ಮಾಡ್ಬೇಕು ಮೈನಸ್ ಮಾಡಬೇಕು. ಸೊ ಅದೇ ಥರ ಫಸ್ಟ್ ಟೈಮು ಈಗ ಅರ್ಲಿ ಕೊಟ್ಟಿದ್ರು, ಅದೇ ಥರ ನೆಕ್ಸ್ಟ್ ಟೈಮು ಅರ್ಲಿ ಕೊಟ್ಟಿದ್ರೆ ಏನಾಗುತ್ತೆ ನಮಗೆ ಮೈನಸ್ ಆಗುತ್ತೆ. ಒಂದು ಲೇಟು ಒಂದು ಅರ್ಲಿ ಕೊಟ್ಟಿದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಒಂದು
ಅರ್ಲಿ ಪ್ಲಸ್ 1 ಲೇಟ್ ಕೊಟ್ಟಿದ್ರೆ ಏನಾಗುತ್ತೆ ನಮಗೆ ಪ್ಲಸ್ ಆಗುತ್ತೆ. ಆದ್ದರಿಂದ ಎರಡು ಟೈಮಿಂಗ್ಗಳೇನಾಗಿದೆ ಲೇಟಾಗಿ ರೀಚ್ ಆಗಿದ್ದಾನೆ, ಕರೆಕ್ಟ್ ಅಲ್ಲ? ಲೇಟಾಗಿ ರೀಚ್ ಆಗಿದ್ದಕ್ಕೆ ಎರಡರದ್ದು ಮೈನಸ್ ಮಾಡಿ ಬರಬೇಕು. ಸೊ 10 - 4 ಎಷ್ಟಾಗುತ್ತೆ? 6 ಆಗುತ್ತೆ. 6 ಡಿವೈಡ್ ಬೈ ಅದನ್ನು ಅವರಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಾನು ಮಾಡಬೇಕು, ಇಲ್ಲಿ 60 ಡಿವೈಡ್ ಮಾಡಬೇಕು, ಯಾಕಂದರೆ ಮಿನಿಟಲ್ಲಿ ಐತಿ. ಆದ್ದರಿಂದ ನೋಡಿ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್ ಅಲ್ಲ? 5 - 1 5 - 9 ಮತ್ತು 6 - 1 6 - 1 ಕ್ಯಾನ್ಸಲ್ ಆಯ್ತು. ಸೊ ನಮಗೇನು ಸಿಗುತ್ತೆ ಇಲ್ಲಿ D = 36 ಕಿಲೋಮೀಟರ್ ಸಿಗುತ್ತೆ. ಆದ್ದರಿಂದ ನಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 36 ಕಿಲೋಮೀಟರ್ ಆಯಿತು. ಬಟ್ ನಮಗೆ ಡಿಸ್ಟೆನ್ಸ್ ಕೇಳಿಲ್ಲ ಅಂತ, ಟೈಮಿಂಗ್ ಬೇಕಂತ ಕೇಳಿದಾನೆ ಇಲ್ಲಿ. ಸೊ ಆದ್ದರಿಂದ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ಟೈಮಿಂಗ್ ವ್ಯಾಲ್ಯೂ. ಟೈಮಿಂಗ್ ಗೊತ್ತಿಲ್ಲ ನಮಗೆ, ಪ್ಲಸ್ ಅವ್ನು ಎಷ್ಟು ಲೇಟಾಗಿ ರೀಚ್ ಆಗಿದ್ದಾನೆ? 10 ಮಿನಿಟ್ ಲೇಟಾಗಿ ರೀಚ್ ಆಗಿದ್ದಾನೆ, ಕರೆಕ್ಟ್ ಅಲ್ಲ? ಸೊ ಅದಕ್ಕೆ T + 10 ಅದು ಮಿನಿಟಲ್ಲಿ ಐತಿ, ಕರೆಕ್ಟ್ ಅಲ್ಲ? ಮಿನಿಟಲ್ಲಿ ಐತಿ. ಅದನ್ನು ನಾವು ಏನು ಮಾಡಬೇಕು? ಅವರಲ್ಲಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ನಾವಿಲ್ಲಿ ಡಿವೈಡ್ ಬೈ 60 ಅಂತ ಮಾಡ್ಕೋಬೇಕು ಇಲ್ಲಿ. ಸೊ ಆದ್ದರಿಂದ ನಮಗೆ ಡಿಸ್ಟೆನ್ಸ್ ಇಲ್ಲಿ ಇದು S1 ಇದು ಸ್ಟಾರ್ಟಿಂಗ್ದು ನಮಗೆ ಬೇಕಾಗಿರೋದು. ಸೊ ಫಸ್ಟ್ ಸ್ಪೀಡ್ ಐತಿ 40 ಈಸ್ ಈಕ್ವಲ್ ಟು T ಪ್ಲಸ್ ಇದೇನೈತೆ ನಮಗೆ ಇಲ್ಲಿ 10 ಡಿವೈಡ್ ಬೈ 6 ಅಂದರೆ 1/6 ಆಗುತ್ತೆ. ಮತ್ತು ನೋಡ್ರಿ ಅದೇ ಥರನೇ ಇಲ್ಲಿ ನಮಗೇನು ಸಿಕ್ಕೈತಿ? ಇಲ್ಲಿ ನಮಗೆ ಡಿಸ್ಟೆನ್ಸ್ ಎಷ್ಟೈತಿ? 36 ಐತಿ, ಕರೆಕ್ಟ್ ಅಲ್ಲ? ಇನ್ನೊಂದು ಈ 40 km/h ಐತಿ, ನಮಗೆ ಇಲ್ಲಿ ಕಿಲೋಮೀಟ್ರಲ್ಲಿ ಐತಿ, ಕರೆಕ್ಟ್ ಅಲ್ಲ? ಸೊ ನಮಗೇನಾಗುತ್ತೆ? ಇದು ಮೇಲೆ ಹೋಗಿ ಅವರಲ್ಲೇ ಆಗುತ್ತೆ. ಅಂದರೆ ಇದು ಫಸ್ಟು ಏನು ಮಾಡಿರ್ಬೋದು? ಇದನ್ನು ನೀವು ಡಿಸ್ಟೆನ್ಸ್ ಎಷ್ಟೈತಿ? 36 km ಐತಿ, ಕರೆಕ್ಟ್ ಅಲ್ಲ? 36 km ಡಿವೈಡ್ ಬೈ 40 ಎಷ್ಟಾಗುತ್ತೆ ನಮಗೆ? 36 ಡಿವೈಡ್ ಬೈ 40 ಈಸ್ ಈಕ್ವಲ್ ಟು T + 1/6 ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ? 9 ಡಿವೈಡ್ ಬೈ 10 ಆಗುತ್ತೆ, ಕರೆಕ್ಟ್ ಅಲ್ಲ? 9 ಡಿವೈಡ್ ಬೈ 10. ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಒಂದು ನಿಮಿಷ. ಸೊ ನಮಗೇನಾಗುತ್ತೆ? ಇದು 9 ಡಿವೈಡ್ ಬೈ 10 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಲ್ಲ ಟೈಮಿಂಗ್, ಇದು ಟೈಮಿಂಗ್ ಪ್ಲಸ್ 1/6 ಅಂತ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ಇದನ್ನು ಈ ಕಡೆ ಸೈಡ್ ತೊಗೊಂಡೋಗ್ರಿ, ಏನಾಗುತ್ತೆ ನಮಗೆ? ಸೊ 9 ಡಿವೈಡ್ ಬೈ 10 ಅದನ್ನು ಆ ಕಡೆ ತೊಗೊಂಡೋದ್ರೆ ನಮಗೆ ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಮಾಡಿ ಬರೀರಿ ಅದನ್ನು. ಏನಾಗುತ್ತೆ? 9 ಡಿವೈಡ್ ಬೈ 10 ಮೈನಸ್ 1/6 ಈಸ್ ಈಕ್ವಲ್ ಟು ಏನಾಗುತ್ತೆ? T. ಸೊ ನೋಡಿರಿ ನಮಗೆ 10 ಮತ್ತು 6ರ LCM ಬೇಕು. ಎಷ್ಟಾಗುತ್ತೆ? 10 ಮತ್ತು 6ರ LCM 30 ಆಗುತ್ತೆ. ಅದಕ್ಕೆ ಇದು 10 3 30 6 5 30. ಸೊ ಏನಾಗುತ್ತೆ? 9 3 27 ಮೈನಸ್ 1 5 5 ಡಿವೈಡೆಡ್ ಬೈ 30 ಈಸ್ ಈಕ್ವಲ್ ಟು T. ಸೊ 27ರಲ್ಲಿ 5 ಕಳೀರಿ, ಎಷ್ಟಾಗುತ್ತೆ? 22 ಡಿವೈಡ್ ಬೈ 30. ನಮಗೆ ಇದೇನಾಗೋ ಮಿನಿಟ್, ಇದೇನಿತ್ತು ಎಷ್ಟೊತ್ತು? ಅವರಲ್ಲಿ ಇತ್ತು. ಇದನ್ನು ಮಿನಿಟಲ್ಲಿ ಕನ್ವರ್ಟ್ ಮಾಡಬೇಕು. ಇದು ಬೇಗ ಬರೆದು ಬಿಡ್ತೀನಿ ನೋಡ್ರಿ. ಸೊ ಇದೇನಿದು 22/30 ಇದು ಅವರಲ್ಲಿ ಐತಿ ಟೈಮಿಂಗ್. ಬಟ್ ನಮಗೆ ಅವನು ಆಪ್ಷನಲ್ಲಿ ಕೊಟ್ಟಿರೋದು ಇದರಲ್ಲಿ ಕೊಟ್ಟಿದ್ದಾನಲ್ಲಿ ಮಿನಿಟಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಮಿನಿಟಲ್ಲಿ ಬೇಕಂದರೆ ನಾವೇನು ಮಾಡ್ಬೇಕಂದ್ರೆ 22 ಡಿವೈಡ್ ಬೈ 30 ಇಂಟು ಅವರ್ 60 ಗುಣಾಕಾರ ಮಾಡಿದ್ರೆ ಮಿನಿಟಲ್ಲಿ ಬರುತ್ತೆ, ಯಾಕಂದರೆ ಅವರಲ್ಲಿ ಐತಿ. ಅದಕ್ಕೆ 30 ಅಂದರೆ 32. ಸೊ T = ನಮಗೇನಾಗುತ್ತೆ? 44 ಮಿನಿಟ್ ಬರುತ್ತೆ. ಸೊ ಯಾವುದು? ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು? 44 ಮಿನಿಟ್ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಅವರಲ್ಲಿ, ಇದು ಮಿನಿಟಲ್ಲಿ. ಸೊ ನೆಕ್ಸ್ಟ್ ಅದೇ ಥರನೇ 17 ಪ್ರಾಬ್ಲಮ್ ನೋಡ್ರಿ ಏನಿದೆ? 7807, 8022 ಮತ್ತು 8667 ಸಂಖ್ಯೆಗಳನ್ನು ಅತಿ ದೊಡ್ಡ ಸಂಖ್ಯೆ Xನಿಂದ ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಉಳಿದವು ಒಂದೇ ಆಗಿರ್ತದೆ, ಅಂದರೆ ಶೇಷ ಒಂದೇ ಆಗಿರ್ತದೆ ಅಂತ. ಇಲ್ಲಿ ರಿಮೈಂಡರ್ ಅಂತ ಐತಿ, ಕನ್ನಡದಾಗ ಇಲ್ಲಿ ಉಳಿದವು ಅಂತ ಕೊಡೋದು. ಶೇಷ ಒಂದೇ ಆಗಿರ್ತದೆ ಅಂತ. Xನ ಅಂಕೆಗಳ ಮೊತ್ತ ಏನಂತ? ಸೊ ದ ಸಮ್ ಆಫ್ ದಿ ಡಿಜಿಟ್ಸ್ ಆಫ್ ದಿ X ಅಂತ. ಸೊ ಇಲ್ಲಿ ಕನ್ನಡದ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಏನಂತಂದರೆ ಆ ಯಾವ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡ್ತೀವಲ್ಲ ಆ ಸಂಖ್ಯೆದು ನಾವು ಡಿಜಿಟ್ಗಳ ಸಮ್ನ, ಅಂದರೆ ಈಗ ನೋಡಿರಿ ಸಮಥಿಂಗ್ ಯಾವುದೋ ಒಂದು 95 ಅಂತ ಉಳಿದಂತ ತಿಳ್ಕೊಡ್ರಿ. ಈ 95 ನಾವು ಡಿಜಿಟ್ ಸಮ್ ಮಾಡಿದೆ, ಡಿಜಿಟಲ್ ಸಮ್ ಮಾಡಿದರೆ ನಮಗೇನೋ ಬರ್ತಂತ ಕಂಡುಹಿಡಿಬೇಕಿಲ್ಲ. ಸೊ ಎಷ್ಟಾಗುತ್ತೆ? 95 ಕೂಡಿಸಿದ್ರೆ 14 ಅಂದರೆ ಮತ್ತೆ 5 ಅಂತ. ಈ ಥರ ಅದರದ್ದು ಏನಾಗುತ್ತೆ? ನಾವು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಅದು ಡಿಜಿಟಲ್ ಸಮ್ ಏನಾಗುತ್ತೆ ಕಂಡುಹಿಡಬೇಕಿಲ್ಲ. ಸೊ ಆದ್ದರಿಂದ ಫಸ್ಟ್ ನೋಡಲ್ಲಿ 7807, 8022 ಮತ್ತು 8667 ಆಯಿತು. ಸೊ ನಮಗೆ ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದೆ ಗೊತ್ತಿಲ್ಲ. ಸೊ ಫಸ್ಟ್ನೇದಾಗಿ ಏನು ಮಾಡಿ ಗ್ರೇಟೆಸ್ಟ್ ನಂಬರ್ ಅಂತ ಕೊಡೋದು. ಅಲ್ಲಿ ಗ್ರೇಟೆಸ್ಟ್ ನಂಬರ್ ಅಂದರೆ ಅರ್ಥ ಏನು? HCF ಅಂತ ಅರ್ಥ ಆಗುತ್ತೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುವಂಥದ್ದು. ಸೊ ಅದಕ್ಕೆ ಇವೆರಡರ ನಡುವೆ ಡಿಫ್ರೆನ್ಸ್ ತೆಗೀರಿ ಮತ್ತು ಇವೆರಡರ ನಡುವೆ ಡಿಫ್ರೆನ್ಸ್ ತೆಗೀರಿ. ಸೊ 8022ರಲ್ಲಿ ನಾವೇನು ಮಾಡಬೇಕು? 7807 ಡಿಫ್ರೆನ್ಸ್ ತೆಗಿಬೇಕು. ಎಷ್ಟು? 5.
1. ಸೊ 9ರಲ್ಲಿ 8 ತೆಗೆದ್ರೆ 10ರಲ್ಲಿ 8 ತೆಗೆದ್ರೆ 2 ಬರುತ್ತೆ, 215 ಬಂತು. ಅದೇ ಥರ ನೆಕ್ಸ್ಟ್ 8667ರಲ್ಲಿ ನಾವೇನು ಮಾಡಬೇಕು, 8022ನ ತೆಗಿಬೇಕು. ಸೊ 7ರಲ್ಲಿ 2 ತೆಗೆದ್ರೆ 5, 6ರಲ್ಲಿ 2 ತೆಗೆದ್ರೆ 4, ಮತ್ತೇನಾಗುತ್ತೆ 645. ಮತ್ತು ನಾವೇನು ಮಾಡಬೇಕು, ಇವೆರಡರ ಡಿಫ್ರೆನ್ಸ್ ತೆಗಿಬೇಕು. ಎಷ್ಟಾಗುತ್ತೆ, 215ರಲ್ಲಿ ಕಾಮನ್ ತೆಗೆದ್ರೆ 0, 30, 4 ಅಂದರೆ 430 ಬರುತ್ತೆ. ಅಂದರೆ ನಮಗೇನು ಅರ್ಥ ಆಗುತ್ತಂದರೆ ಆ ಡಿವೈಡ್ ಮಾಡುವಂಥ ಪ್ರತಿಯೊಂದು ಸಂಖ್ಯೆದು ಏನಾಗಿತ್ತು ನಮಗೆ, ಆ ಸಂಖ್ಯೆ ಯಾವುದು 430 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಬಟ್ ನಮಗೆ 430 ಅಂತ ರೈಟ್ ಆನ್ಸರ್ ಆಗಲ್ಲ, ಯಾಕಂದರೆ ಅವ್ರೇನು ಕೇಳಿದ್ರಲ್ಲಿ ಡಿಜಿಟಲ್ ಸಮ್ ಕಡಿದಾನೆ, ಸಮ್ ಆಫ್ ದಿ ಡಿಜಿಟ್ಸ್ ಅಂತ. ಸೊ ಪ್ರತಿಯೊಂದು ಸಂಖ್ಯೆದು ನಾವು ಕೂಡಿಸಿದಾಗ ಏನು ಬರುತ್ತೆ ಅಂತ. ಆದ್ದರಿಂದ x ಈಸ್ ಈಕ್ವಲ್ ಟು, ಸೊ ಸಮ್ ಆಫ್ ದಿ ಡಿಜಿಟ್ಸ್ ಅಂತ ಕೇಳಿದಲ್ಲ, x ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ಇಲ್ಲಿ 430 ಬಂದಿದೆ. ಸೊ ಇವುಗಳನ್ನ ಕೂಡಿಸಿದ್ರೆ ನಮಗೇನು ಬರುತ್ತೆ ವ್ಯಾಲ್ಯೂ ನೋಡಿರಿ, 4 3 7, 7 + 0 ಬೇಕಿದ್ರೆ ಬರೆದು ಬಿಡ್ತೀನಿ, 4 + 0 + 3. ಸೊ ಏನಾಗುತ್ತೆ ನಮಗೆ 7 ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಬೇಕಿದ್ರೆ ನೀವು ಈ 430ರಿಂದ ಪ್ರತಿಯೊಂದು ಸಂಖ್ಯೆನ ನೀವು ಡಿವೈಡ್ ಮಾಡಿ ನೋಡಿರಿ, ನಿಮಗೇನಾಗುತ್ತೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆಗುತ್ತಂತ. ಸೊ ನೆಕ್ಸ್ಟ್ 18th ಪ್ರಾಬ್ಲಮ್ ನೋಡಿರಿ. ದ ಎವರೇಜ್ ವೇಟ್ ಆಫ್ ದ 6 children increases by 1.5 kg when a new child comes in place of the one of them weighing 12 kg ಅಂತ. ಸೊ ವೇಟ್ ಆಫ್ ದಿ ನ್ಯೂ ಚೈಲ್ಡ್ ಅಂತ ಏನಂತ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ವೇಟ್ ಆಫ್ ದಿ ಚೈಲ್ಡ್ ಬೇಕಂತಂದರೆ ನಾವೇನು ಮಾಡಬೇಕು, ಫಸ್ಟ್ ವೇಟ್ ಎಷ್ಟಿತ್ತು 12 kg ಇತ್ತು, ಕರೆಕ್ಟಲ್ಲ. ಆಮೇಲೆ ಅವ್ನ ಚೈಲ್ಡ್ ಬಂದ ಮೇಲೆ ಏನಾಗಿದೆ 1.5 kg ಇನ್ಕ್ರೀಸ್ ಆಗಿದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದ್ದು 1.5 ಮೇಲೆ, ಎಷ್ಟು ಮಂದಿ ಮೇಲೆ 6 ಮೇಲೆ ಅಂತ. ವೇಟ್ ಆಫ್ ದಿ 6 children ಇದೆ, 6 ಪೀಪಲ್ಸ್ ಮೇಲೆ. ಅದಕ್ಕೆ ವೇಟ್ ಆಫ್ ದಿ ಅದು ಯಾರ್ದು ನ್ಯೂ ಬಾರ್ನ್ ಬೇಬಿದು ಬೇಕಂದ್ರೆ, ನ್ಯೂ ಚೈಲ್ಡ್ ಬೇಕಂತಂದರೆ ವೇಟ್ ಆಫ್ ದಿ ನ್ಯೂ ಚೈಲ್ಡ್ ಅಂತ ಬರ್ಕೊಂಬಿಟ್ರಿ, WCN ಅಂತ, WNC ವೇಟ್ ಆಫ್ ದಿ ನ್ಯೂ ಚೈಲ್ಡ್. WNC ಈಸ್ ಈಕ್ವಲ್ ಟು 12 ಪ್ಲಸ್ 15 90. 90 ಅಂದರೆ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ, ಪಾಯಿಂಟ್ ಆದಮೇಲೆ ಒಂದು 0 ಉಳಿತು. ಅದಕ್ಕೆ 12 + 9 ಏನಾಗುತ್ತೆ 21 ಆಗುತ್ತೆ. 21 kg ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಆಪ್ಷನ್ ನಂಬರ್ ಬಿ. ಸೊ ನೆಕ್ಸ್ಟ್ 19th ಪ್ರಾಬ್ಲಮ್ ನೋಡ್ರಿ, ಅದೇ ಥರನೇ. ಸೊ ಇದೊಂಥರ ನಿಮ್ಗೆ ಹಿಂಗಾದರೆ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಆಗಿರುವಂಥದ್ದು. ಸೊ ಕಾಮನ್ ಆಗಿ ಎಲ್ಲರೂ ಅರ್ಥಮೆಟಿಕ್ ಪ್ರಾಬ್ಲಮ್ನ ಇಷ್ಟೊತ್ತನ್ನ ಮಾಡಿಸಿದ್ದೀನಿ ಪ್ರತಿಯೊಂದು ಕ್ಲಾಸಲ್ಲಿ. ಮತ್ತು ಅದೇ ಥರ ಇನ್ನೊಂದು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ಹಾಕಿ ಮಾಡಿಸಿದ್ದೀನಿ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಒಂಥರ ಇರಲಿ ಅಂತ ಹಾಕಿದ್ದೀನಿ ಇಲ್ಲಿ. ನೋಡಿರಿ ಏನಂತಿದೆ, ಕೊಟ್ಟಿರೋ ಕೋಷ್ಟಕವನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಗಣಿತ, ರಸಾಯನಶಾಸ್ತ್ರ, ಭೌತಶಾಸ್ತ್ರದಲ್ಲಿ ABC ಎಂಬ 3 ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೋಷ್ಟಕವು ತೋರಿಸುತ್ತದೆ. ಪ್ರತಿ ವಿಷಯಕ್ಕೆ ಗರಿಷ್ಠ ಅಂಕಗಳು 100 ಅಂತ. ಸೊ ಇವು ಆಪ್ಷನ್ಗಳು ಯಾವ್ದು ಕರೆಕ್ಟ್ ಅಂತ. ವಾಟ್ ಈಸ್ ದ ಡಿಫರೆನ್ಸ್ ಇನ್ ದ ಎವರೇಜ್ ಮಾರ್ಕ್ಸ್ ಪರ್ ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ರೆಸ್ಪೆಕ್ಟಿವ್ಲಿ. ಸೊ ಇವ್ರು 3 ಸ್ಟೂಡೆಂಟು AM1 80, BM1 ಈ ಥರ ತೊಗೊಂಡಿದ್ದಾನೆ ಫಿಸಿಕ್ಸು ಮ್ಯಾಥಮೆಟಿಕ್ಸ್ದು. ಅದರಲ್ಲಿ ನಮಗೆ ಡಿಫ್ರೆನ್ಸ್ ಏನು ಬರುತ್ತೆ ಅವ್ರದ್ದು ಎವರೇಜ್ ಮಾರ್ಕ್ಸು ಕಂಡುಹಿಡಬೇಕಿಲ್ಲಿ. ಅದಕ್ಕೆ ಫಸ್ಟ್ನೇದಾಗಿ ನಾವೇನು ಮಾಡಿರಲಿ, ಮ್ಯಾಥಮೆಟಿಕ್ಸ್ ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಕಂಡುಹಿಡಿರಲಿ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ 2 7 9 ಮತ್ತು 8 8 16, 16 + 7 23. ಮತ್ತು ಇದರದ್ದು ಟೋಟಲ್ ಮಾರ್ಕ್ಸ್ ಕಂಡುಹಿಡ್ರಿ ಎಷ್ಟಾಗುತ್ತೆ 5 ಮತ್ತು 7 3 21, 215. ಸೊ ಆದ್ದರಿಂದ ನಮಗೇನಾಗುತ್ತೆ ಅಂದರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಸೊ ಮ್ಯಾಥಮೆಟಿಕ್ಸಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು 239. ಎಷ್ಟು ಸ್ಟೂಡೆಂಟ್ಸು 3 ಸ್ಟೂಡೆಂಟ್ಸ್. ಅದೇ ಥರ ಫಿಸಿಕ್ಸಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸು 215 ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ 3. ಅದಕ್ಕೆ ನಾವು 239ಅಲ್ಲಿ 215 ಮೈನಸ್ ಮಾಡಿ ಡಿವೈಡ್ ಬೈ 3 ಅಂತ ಬರೆದುಬಿಟ್ರೆ ನಮಗೇನಾಗುತ್ತೆ ಇವರೇ ಸಿಗುತ್ತೆ. ಸೊ ನೋಡಿರಿ 9ರಲ್ಲಿ 5 ಕಳೆದ್ರೆ 4 ಮತ್ತು 3ರಲ್ಲಿ 1 ಕಳೆದ್ರೆ 2. ಸೊ 2 2 - 2 0 ಆಗುತ್ತೆ. ಅದಕ್ಕೆ ಡಿವೈಡ್ ಬೈ 3. ಸೊ ನಮಗೇನಾಗುತ್ತೆ ಎವರೇಜ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ 8 ಸಿಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಹೂಸ್ ಸೈಡ್ಸ್ ಆರ್ 6 cm, 0.08 ಮೀಟರ್ ಆ್ಯಂಡ್ 4 cm ಅಂತ. ಸೊ ನಮಗೆ ಈ ಥರ ಒಂದು ಟ್ರಯಾಂಗಲ್ ಐತಿ. ಸೊ ಇದೇನಂತಂದರೆ ಪ್ರತಿಯೊಂದು ಒಂದು ಟ್ರಯಾಂಗಲ್ದು ಏನಾಗೋದು ಏನು ಕೊಟ್ಟಿದ್ದಾನೆ, ಸೈಡ್ಸ್ ಕೊಟ್ಟಿದ್ದಾನೆ, ಕರೆಕ್ಟಲ್ಲ. ಇದರದ್ದು 6 cm, ಇದರದ್ದು 4 cm, ಇದು 6 cm, ಇದೇನಿದು 0.08 ಮೀಟರ್ ಅಂತ ಐತಿ. ಸೊ 0.08 ಮೀಟರ್ ಅಂತ ಐತಲ್ಲ, ಅದನ್ನು ನಾವು ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ರೆ ಆಗುತ್ತೆ ನಮಗೆ 8 cm ಅಂತ ಆಗುತ್ತೆ. ಯಾಕಂದರೆ 1 ಮೀಟ್ರಿಗೆ 100 cm ಅಂದರೆ ಅದು 0.08 ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ 8 cm ಉಳಿತು. ಆದ್ದರಿಂದ ಇದೇನಿದೆ ನಮಗೆ ಈ 3 ಬಾಹುಗಳು ಏನಿದೆ ಒಂದಕ್ಕೊಂದು ಸಮ ಆಗಿಲ್ಲ. ಅದಕ್ಕೆ ನಮಗೆ
ಇದಕ್ಕೊಂದು ಬೇರೆ ಏರಿಯಾ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಬರುತ್ತೆ. ಫಸ್ಟ್ನೇದಾಗಿ ನಾವು ಏನು ಮಾಡೋಕೆ ಇದು ಪೆರಿಮೀಟರ್ ಕಂಡುಹಿಡಿದ್ವಿ. ಪೆರಿಮೀಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಪ್ರತಿಯೊಂದು ವ್ಯಾಲ್ಯೂನು ಕೂಡಿಸ್ಬೇಕಿಲ್ಲ. 8 + 6 + 4 ಸೊ ಎಷ್ಟಾಗುತ್ತೆ ನಮಗೆ 18 ಆಗುತ್ತೆ. ಸೊ ಸೆಮಿ ಪೆರಿಮೀಟರ್ ಕಂಡುಹಿಡಬೇಕಿಲ್ಲ. ಸೆಮಿ ಪೆರಿಮೀಟರ್ ಅಂದರೆ ಪೆರಿಮೀಟರ್ ಡಿವೈಡ್ ಬೈ 2 ಅಂತ. ಸೊ ಪೆರಿಮೀಟರ್ ಡಿವೈಡ್ ಬೈ 2, ಸೊ ಪೆರಿಮೀಟರ್ ಏನೈತಿ 18 ಐತಿ, ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ನಮಗೆ ಸೆಮಿ ಪೆರಿಮೀಟರ್ ಏನು ಬರುತ್ತೆ 9 ಬರುತ್ತೆ, ಕರೆಕ್ಟಲ್ಲ 9. ಸೊ ಆದ್ದರಿಂದ ನಮಗೆ ಏರಿಯಾ ಕಂಡುಹಿಡಬೇಕಂದ್ರೆ ಒಂದು ಫಾರ್ಮುಲಾ ಏನಾಯ್ತು ಅಂದರೆ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ. ಸೊ ಮೂರು ಭಾವಗಳು ಬೇರೆ ಬೇರೆ ವ್ಯಾಲ್ಯೂಗಳನ್ನ ಕೊಟ್ಟಾಗ ಅಂದರೆ 3 sides ಆರ್ ಡಿಫ್ರೆಂಟ್ ಇದ್ದಾಗ ನಮಗೆ ಇದರ ಫಾರ್ಮುಲಾ ಇದು ಬರುತ್ತೆ. ಆದ್ದರಿಂದ ಸೊ ಏರಿಯಾ ಈಸ್ ಈಕ್ವಲ್ ಟು ಎಸ್ ಅಂದರೆ ಏನೈತಿ 9 ಮೈನಸ್ 9 ಮೈನಸ್ 5 9 ಮೈನಸ್ ಎ ಅಂದರೆ ವ್ಯಾಲ್ಯೂ ಏನೈತಿ ಇಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ತೊಗೊಳ್ರಿ. ನೀವು ಇದನ್ನು ಎ ಅಂದ್ಕೊಳ್ರಿ, ಇದನ್ನು ಬಿ ಅಂದ್ಕೊಳ್ರಿ, ಇದನ್ನು ಸಿ ಅಂದ್ಕೊಳ್ರಿ. ಸೊ 9 ಮೈನಸ್ ಎ 9 8 ತೆಗೆದ್ರೆ ಎಷ್ಟಾಗುತ್ತೆ 1, ಮತ್ತು 9 ಮೈನಸ್ ಬಿ ಅಂತ 9 ನಾವು 6 ತೆಗೆದ್ರೆ ಎಷ್ಟಾಗುತ್ತೆ 3. ಅದೇ ಥರ 9 ಮೈನಸ್ ಸಿ 9 ಮೈನಸ್ 4 ಅಂದರೆ 5 ಅಂತ. ಸೊ ನಮಗೇನಾಗುತ್ತೆ ಈ 9ನ ಸ್ಕ್ವೇರ್ ರೂಟ್ ಏನಾಗುತ್ತೆ 3 ಆಗುತ್ತೆ. 3 ಇಂಟು 3 5 15 ಸೆಂಟಿಮೀಟರ್ ಸ್ಕ್ವೇರ್. ಸೊ ಯಾವುದು ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ. ಸೊ ಈ ಥರ ನಮಗೆ ಮಾಡೋದಿರುತ್ತೆ. ಅದೇ ಥರ ನಮಗೆ ಸಮಬಾಹು ತ್ರಿಭುಜ ಇದ್ದಾಗ ಹೆಂಗೆ ಮಾಡೋದು, ಅದೇ ಥರ 2 ಸಮಬಾಹು ತ್ರಿಭುಜ ಇದ್ದಾಗ ಹೆಂಗೆ ಮಾಡೋದು ಅಂತ. ಸೊ 2 ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಇನ್ನೊಂದು ಸೈಡ್ ಬೇರೆ ಥರ ಇರುತ್ತೆ, ಅಲ್ಲಿ ಯಾವ ಬೇರೆ ಟೈಪ್ ಫಾರ್ಮುಲಾನ ಯೂಸ್ ಮಾಡಿ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ಲ. ಸೊ ಇವತ್ತಿನ ಕ್ಲಾಸನ್ನು ಟೋಟಲ್ 20 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಇದೇ ಥರ ನಿಮಗೆ ಶಾರ್ಟ್ಕಟ್ ಅಪ್ರೋಚ್ನ ಕಲಿಬೇಕಂತಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿದರೆ ಸಾಕು. ನಿಮಗೆ ಪ್ರತಿಯೊಂದು ಚಾಪ್ಟರ್ದು ಶಾರ್ಟ್ಕಟ್ ಟ್ರಿಕ್ಸ್ ಆಗಲಿ ಅಥವಾ ಎಕ್ಸಾಮ್ ಅಪ್ರೋಚ್ ಆಗಲಿ ಅದನ್ನು ನಾವು ಹೇಳ್ಕೊಡ್ತಿರ್ತೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಲೈಕ್ ಆಗಿದೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿ ಹೇಳ್ತಾ, ಇವತ್ತಿನ ಕ್ಲಾಸ್ ನಮಗೆ PDF ನೋಟ್ಸ್ ಏನನ್ನ ಬೇಕಂತಂದರೆ ಪಿ ಡಿ ಎಫ್ ನೋಟ್ಸ್ ಬೇಕಾದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಲಿಂಕ್ ಮಾಡಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದೇ ಥರ ನಿಮಗೆ ಇವತ್ತಿನ ಕ್ಲಾಸ್ ಏನೇನು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.